ಪ್ರೈಮ್ ಡಿಬೇಟ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಗ್ಯಾರ್. ಇವತ್ತು ಪ್ರಧಾನಿ ಮೋದಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಮೋಡಿ ಮಾಡಿದ್ರು. ಚಿತ್ರದುರ್ಗ ಆಗಿರಬಹುದು, ಹಾಗೆ ಮೈಸೂರು ಆಗಿರಬಹುದು, ಪ್ರಧಾನಿ ಮೋದಿ ಅವರ ಭಾಷಣ ಬಹಳಷ್ಟು ಮಂದಿ ಸೇರಿದ್ರು. ಹಾಗೆ ಎಲ್ಲೋ ಒಂದ್ ಕಡೆಯಲ್ಲಿ ಜಂಟಿಯಾಗಿ ಹೋಗ್ತಿರುವಂತ ಮೈತ್ರಿ, ಅದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಟಕ್ಕರ್ ಕೊಡಬೇಕು, ಅದೇ ರೀತಿಯಾಗಿ ಅವ್ರ ಭಾಷಣ, ಸುಮಲತಾ ಅವರನ್ನಲ್ಲಿ ಭಾಷಣದ ಮಧ್ಯೆ ಅವ್ರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದು, ಅಂಬರೀಶ್ ಅವರನ್ನ ಕೂಡ ನೆನಪು ಮಾಡ್ಕೊಂಡಿದ್ದು. ಸಂಕ್ಷಿಪ್ತವಾಗಿ ನಾವಿವತ್ತು ಚರ್ಚೆ ಮಾಡೋಣ. ಮಂಡ್ಯದಲ್ಲಿ ಸುಮಲತಾ ಅವರ ಬೆನ್ನಿಗೆ ಪ್ರಧಾನಿ ಮೋದಿ ಅವರು ನಿಂತು ಕೂಡಲೇ ಸುಮಲತಾ ಅವ್ರ ಗೆಲುವು ಅಷ್ಟೊಂದು ಸುಲಭ ಆಗಿದ್ಯಾ? ಮೈಸೂರಿನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಂಬರೀಶ್ ಅವರನ್ನ ಮೊದಲು ನೆನೆದ ಪ್ರಧಾನಿ, ಅಂಬರೀಶ್ ಅವರು ಮಾಡಿದಂತ ಕೆಲಸ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರುತ್ತೆ, ಜೊತೆಗೆ ಸುಮಲತಾ ಅವರನ್ನ ನಾವಿವತ್ತು ಬೆಂಬಲಿಸಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅವ್ರನ್ನ ಗೆಲ್ಲಿಸುವಂತ ವಾಗ್ದಾನವನ್ನ ಮಾಡಿದ್ರು. ಹಾಗೆ ಕಾರ್ಯಕರ್ತರಿಗೂ ಕೂಡ ಕರೆ ಕೊಟ್ರು. ಅಷ್ಟಕ್ಕೂ ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸುಮಲತಾ ಅವ್ರ ಬಗ್ಗೆ, ಅಂಬರೀಶ್ ಅವ್ರ ಬಗ್ಗೆ ಏನ್ ಹೇಳಿದ್ರು ಬರೀ ನೋಡ್ಕೊಂಡು ಬರೋಣ. और संस्कृति की जो सेवा की है, वह जो काम अम्बरीश जी ने किया है, वो भी आज लोगों के दिलों में है. सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है, वह सराहनीय है. हम इन प्रयासों को और सशक्त करें, इसके लिए हमारे सभी साथियों को आप आशीर्वाद देंगे, ये मेरा विश्वास है. जो काम अम्बरीश जी ने किया है, वो भी ಹೌದು, ಸುಮಲತಾ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸುಮಲತಾ ಅವರನ್ನ ಗೆಲ್ಲಿಸುವಂತ ವಾಗ್ದಾನ ಮಾಡಿದ್ರು. ಸದ್ಯ ಮಂಡ್ಯ ವಿಚಾರಕ್ಕೆ ಬರ್ತಾ ಹೋದ್ರೆ, ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕಿಲ್ಲ. ಸುಮಲತಾ ಅವರಿಗೆ ಬಹಿರಂಗವಾಗಿ ತಾವು ಬೆಂಬಲವನ್ನ ಕೊಡ್ತೀವಿ ಅನ್ನೋ ಒಂದು ವಾಗ್ದಾನವನ್ನ ಹೇಳಿತ್ತು. ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಬಿಜೆಪಿಯು ಕೂಡ ಸುಮಲತಾ ಅವರ ಪರವಾಗಿ ಪ್ರಚಾರದಲ್ಲೂ ಆಗಿರ್ಬೋದು, ಕೆಲವೊಂದಿಷ್ಟು ಸುಮಲತಾ ಅವ್ರ ಪರವಾಗಿದೆ, ಗೆಲ್ಲಿಸಬೇಕು ಅಂತ ಹೇಳಿ ನೋಡ್ತಾ ಇದೆ. ಮುಂದೆ ಏನಾದ್ರೂ ಸುಮಲತಾ ಅವ್ರಿಗೆ ಗೆದ್ರೆ ಬಹುಶಃ ಬಿಜೆಪಿ ಕಡೆ ಬರ್ತಾರೋ ಗೊತ್ತಿಲ್ಲ. ಸದ್ಯ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಇವತ್ತು ಪ್ರಧಾನಿ ಮೋದಿ ಅವರು ಸುಮಲತಾ ಅವರನ್ನ ಗೆಲ್ಲಿಸುವಂತ ವಾಗ್ದಾನವನ್ನ ಮಾಡಿರೋದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಬಹುದು ಮಂಡ್ಯ ಜನತೆ ಮೇಲೆ, ಏನಾಗಬಹುದು ಅನ್ನೋದ್ರ ಕುರಿತಾಗಿ, ಹಾಗೆ ಕೆಲವೊಂದಿಷ್ಟು ಮಾತಾಡಿರೋದು, ರಾಜ್ಯ ಸರ್ಕಾರದ ಮೇಲೆ ಆಡಿರುವಂತಹ ಮಾತು, ಇದೆಲ್ಲದರ ಕುರಿತಾಗಿ ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲಿಗೆ ಜೆಡಿಎಸ್ ಮುಖಂಡರಾಗಿರುವಂತಹ ನಾಗರಾಜ್ ಅವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ಮುಖಂಡರಾಗಿರುವಂತಹ ಟಿ.ಪಿ. ಶ್ರೀನಿವಾಸ್ ಅವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜಕೀಯ ವಿಶ್ಲೇಷಕರು ಅಶೋಕ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅಬ್ದುಲ್ ಮುನೀರ್, ಕಾಂಗ್ರೆಸ್ನ ವಕ್ತಾರರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಬಿಜೆಪಿ ಮುಖಂಡರನ್ನ ಮಾತನಾಡ್ತೀನಿ. ಇವತ್ತು ಪ್ರಧಾನಿ ಮೋದಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಮೋಡಿ ಮಾಡಿದ್ರು. ಸದ್ಯಕ್ಕೆ ಫಸ್ಟ್ ರಿಯಾಕ್ಷನ್, ಮೋದಿ ಅವರ ಭೇಟಿಯಿಂದ ಕರ್ನಾಟಕದ ಚಿತ್ರಣ ಬದಲಾಗುತ್ತಾ? ಪ್ಲೀಸ್ ನೀವೇ. ಮೋದಿಯವರ ಮೋಡಿಯಿಂದ ಕರ್ನಾಟಕ ಚಿತ್ರಣ ಬದಲಾಗ್ತದ ಅನ್ನೋ ಪ್ರಶ್ನೆಗೆ ನಾವು ನಿಜವಾಗಿಯೂ ಪಾಸಿಟಿವ್ ಆನ್ಸರ್ ಅನ್ನೇ ಕೊಡಬೇಕಾಗ್ತದೆ. ಯಾಕೆ ಅಂದ್ರೆ ಬರೀ ಕರ್ನಾಟಕದ ಚಿತ್ರಣ ಅಲ್ಲ, ದೇಶದ ಚಿತ್ರಣವನ್ನ ಬದಲಿಸಿದಂತಹ ಒಂದು ಏನು ಖ್ಯಾತಿ ನರೇಂದ್ರ ಮೋದಿಯವರಿಗೆ ತಲುಪಬೇಕು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಏನು ಸರ್ಕಾರ ಇದೆಯಲ್ಲ, ಈ 5 ವರ್ಷಗಳ ಸಮಯದಲ್ಲಿ ಈ ಒಟ್ಟು ಕ್ಯಾಬಿನೆಟ್ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನ ಮಂತ್ರಿ ಶಿಪ್ ನಲ್ಲಿ ನಡೆದಂತಹ ಸಾಧನೆ ಏನಿದೆಯಲ್ಲ, ಖಂಡಿತವಾಗಿಯೂ ಜನ ಮೆಚ್ಚಿದ್ದಾರೆ, ಇಡೀ ದೇಶದ ಜನ ಮೆಚ್ಚಿದ್ದಾರೆ. ನಮ್ಮ ವಿರೋಧಿಗಳು ಅವರನ್ನ ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತೇನೇನೇನೇನೋ ಒಂದು 8-10 ಪಾಯಿಂಟ್ಗಳನ್ನ ಇಟ್ಕೊಂಡು ಅದನ್ನ ಇಲ್ಲ ಅಂತೇಳಿ ಅಲ್ಲಗಳಿಬಹುದು. ಆದ್ರೆ ಜನಸಾಮಾನ್ಯರೇನಿದಾರಲ್ಲ, ನಿಜವಾದ ವೋಟರ್ಸ್ ಏನಿದಾರಲ್ಲ, ಅವರು ಅದನ್ನ ಒಪ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ, ಖಂಡಿತವಾಗಿಯೂ ಜನರ ಮನಸ್ಸಿನಲ್ಲಿ ಇನ್ನೊಂದಿಷ್ಟು ಹುಮ್ಮಸ್ಸನ್ನು ತುಂಬುವಂತಹ, ನಂಬಿಕೆಯನ್ನು ತುಂಬುವಂತಹ, ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಎಲ್ಲ ಪ್ರಯತ್ನವನ್ನ ಮೋದಿಯವರು ಮಾಡಿದ್ದಾರೆ. ಹಾಗೇನೆ ಮಂಡ್ಯದ ಬಗ್ಗೆ ಹೇಳೋದಾದ್ರೆ, ಖಂಡಿತವಾಗಿಯೂ ಅಂಬರೀಶ್ ಅವರನ್ನ ಸ್ಮರಿಸುವಂತಹ ಕೆಲಸ ಏನ್ ಮಾಡಿದ್ರಲ್ಲ, ಅದು ನಿಜಕ್ಕೂ ಮೆಚ್ಚುವಂತಹದ್ದು. ಮಂಡ್ಯದ ಜನ ಅಲ್ಲ, ಇಡೀ ರಾಜ್ಯದ ಜನ ಮೆಚ್ಚುವಂತಹದ್ದು. ಯಾಕೆ ಅಂತಂದ್ರೆ ಅಂಬರೀಶ್ ಅವರು ಸಣ್ಣ
ಸ್ಥಾನದಲ್ಲಿ ಇರಲಿಲ್ಲ. ಅವತ್ತು ಕಾವೇರಿ ನೀರಿಗೋಸ್ಕರ ಅವರೇನು ಚರ್ಚೆ ಮಾಡೋಣ ಸರ್, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಿದೆ. ಕಾಂಗ್ರೆಸ್ನ ಮುಖಂಡರು ಅಬ್ದುಲ್ ಮುನೀರ್ ಅವರೇ, ಇವತ್ತಿನ ಒಂದು ಮೋದಿಯವರ ಭಾಷಣ ಮೈಸೂರು ಹಾಗೆ ಚಿತ್ರದುರ್ಗ, ಈ ಸನ್ನಿವೇಶ ಜೊತೆಯಾಗಿ ಹೋಗ್ತಾ ಇದ್ರೆ JDS ಹಾಗೆ ಕಾಂಗ್ರೆಸ್, ಇವತ್ತಿನ ಮೋದಿಯವರ ಈ ಪ್ರಚಾರ ಸಂದರ್ಭ ಏನಾದ್ರೂ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು, ಏನಾದ್ರೂ ಬದಲಾಗಬಹುದಾ ಪರಿಸ್ಥಿತಿ ಅನ್ನೋದು? ಪ್ಲೀಸ್. ಮೋದಿ ಅವರು ಕರ್ನಾಟಕದ ಭಾಷಣ ಮಾತ್ರ ಅಲ್ಲ, ಥ್ರೂಔಟ್ ಇಂಡಿಯಾ ಏನ್ ಎಲೆಕ್ಷನ್ ಭಾಷಣ ಮಾಡ್ತಾ ಇದ್ದಾರೆ, ಒಂದು ಯಶಸ್ವಿ ಸರ್ಕಾರದ ಪ್ರತಿನಿಧಿಯಾಗಿ ಭಾಷಣ ಮಾಡಬೇಕಾದ್ರೆ ಯಾವ ಸಬ್ಜೆಕ್ಟ್ ಇಟ್ಕೊಂಡು ಭಾಷಣ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು 5 ವರ್ಷ ನಾವ್ ಏನೋ ಮಾಡಿದೀವಿ, ಭಾರತವನ್ನ 5 ವರ್ಷದ ನಂತರ ಈಗಲೇ 5 ವರ್ಷದ ಹುಟ್ಟಾಕಿರೋದು ಭಾರತವನ್ನ, ಇದ್ರ ಹಿಂದೆ ಭಾರತ ಇರ್ಲೇ ಇಲ್ಲ ಅನ್ನೋದನ್ನ ಏನ್ ಬಿಂಬಿಸ್ಕೊಂಡು ಬಂದ್ರಲ್ವಾ, ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾತಾಡಿ. ನಾನು ಏನ್ ಮಾಡ್ದೆ 5 ವರ್ಷದಲ್ಲಿ, ನಾನ್ ಜನರಿಗೆ ಏನ್ ಕೊಟ್ಟೆ, ಜನರಿಗೆ ಹೇಗೆ ಜನರ ಜೀವನ ಮಟ್ಟವನ್ನ ಸುಧಾರಿಸ್ಕೊಂಡ್ರಿ, ಅದನ್ನ ಬಿಟ್ಕೊಂಡು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅದು ಬಿಟ್ರೆ ರಾಹುಲ್ ಗಾಂಧಿ ಅವರು, ಅದು ಬಿಟ್ರೆ ಪಾಕಿಸ್ತಾನ, ಅದು ಬಿಟ್ರೆ ಮಂದಿರ, ಇದನ್ನೇ ಇಟ್ಕೊಂಡೇ ನೀವು ಎಲೆಕ್ಷನ್ ಮಾಡ್ತಿರೋ, ಭಾಷಣದಿಂದ ದೇಶ ಕಟ್ಟಕ್ ಆಗಲ್ಲ ಸ್ವಾಮಿ. ದೇಶ ಕಟ್ಟಬೇಕಾದ್ರೆ ನೀವು ಮಾತು ಕಡಿಮೆ ಮಾಡಿ, ನೀವು ಕೆಲಸ ಮಾಡಿ ತೋರಿಸಿ. ಅದನ್ನ ಏನು 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವ್ರು ಮಾಡಿ ತೋರಿಸಿದ್ರಲ್ಲ, ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡಾಟಾ ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ. 10 ವರ್ಷ UPA 1 UPA 2 ಕೊಟ್ಟಿದ್ದೇನು, ಈ 5 ವರ್ಷದಲ್ಲಿ ನಾವು ತುಂಬಾ ಶಿಸ್ತುಬದ್ಧವಾದಂತಹ ಸರ್ಕಾರ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮಾಡಿದೀವಿ ಏನೇನೋ ಹೇಳ್ತಾರಲ್ಲ, ಅದನ್ನ ಇಟ್ಕೊಂಡು ಮಾತಾಡ್ಬೇಕು, ಜನರ ಮುಂದೆ ಹೋಗ್ಬೇಕು. ಆದ್ರೆ ಯಾವ ಕಾರಣಕ್ಕೂ ಅವ್ರು ಎಲ್ಲಿನೂ ಭಾರತದ ಉದ್ದಗಲಕ್ಕೂ ಅವ್ರು ಹೋಗಿ ಮಾತಾಡೋದೇನು, ವೆಸ್ಟ್ ಬಂಗಾಳಕ್ಕೆ ಹೋದ್ರೆ ಮಮತಾ ಅವ್ರ ಬಗ್ಗೆ ಮಾತಾಡ್ತಾರೆ, ಕೇರಳಕ್ಕೆ ಹೋದ್ರೆ ಅಲ್ಲಿನ ಲೆಫ್ಟ್ ಬಗ್ಗೆ ಮಾತಾಡ್ತಾರೆ, ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಬ್ದುಲ್ಲಾ ಅವ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲಿಗೆ ಬಂದ್ರೆ JDS ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡ್ಬೇಕಾಗಾದ್ರೆ ಮೋದಿ ಅವರು ಏನ್ ಮಾತಾಡ್ಬೇಕು? ಒಂದೇ, ಈಗ ಸಿದ್ದರಾಮಯ್ಯ ಅವರು 2018ರಲ್ಲಿ ನಾವು ಎಲೆಕ್ಷನ್ ಮಾಡಿದ್ವಿ. ಓಕೆ, ನಾವು ಹೋಗ್ಬಿಟ್ಟು ಜನರಿಗೆ ಸುಳ್ಳು ಹೇಳ್ಕೊಂಡು ನಮಗೆ ವೋಟ್ ಹಾಕಿ ಅಂತ ಹೇಳಿಲ್ಲ, ಅದನ್ನ ಸಿದ್ದರಾಮಯ್ಯ ಅವರು ಹೇಳ್ಕೊಡ್ಲೂ ಇಲ್ಲ ಆ ಪಕ್ಷಕ್ಕೆ. ನಾವ್ ಏನ್ ಮಾಡಿದೀವಿ ನಿಮ್ಗೆ, ಮುಂದೆ ನಮ್ಮ ಹತ್ರ ಏನ್ ಮಾಡಕ್ ಸಾಧ್ಯ, ಇದ್ರ ಬಗ್ಗೆ ಮಾತ್ರ ಜನರ ಮುಂದೆ ಹೋಗ್ಬಿಟ್ಟು ಮತ ಹಚ್ಚುವಂತ ಕೆಲಸಗಳು ರಾಜಕೀಯ ಪಕ್ಷಗಳು ಮಾಡಬೇಕು. ಅದನ್ನ ಬಿಟ್ಕೊಂಡು ಬರೀ ವಿರೋಧಿಗಳನ್ನ ತೇಜೋವಧೆ ಮಾಡ್ಕೊಂಡು ಜನರನ್ನ ಭಾವನಾತ್ಮಕವಾಗಿ ತಿರ್ಚುವಂತದ್ದು ಅದೊಂದು ಸಾಧನೆನಾ? ಅದು ಒಂದು ಸರ್ಕಾರ. ಈಗ ನೋಡಿ, ಭಾರತ ದೇಶ 1947ರಲ್ಲಿ ಹೇಗಿತ್ತು, ಇವಾಗ ಯಾವ ಮಟ್ಟಕ್ಕೆ ಬಂದಿದೆ. ಈಗ ಜನರ ಪರ್ಚೇಸಿಂಗ್ ಪವರ್, ಈಗ ಯಾವುದೇ ಒಂದು ಇಕಾನಮಿ ಡೆವಲಪ್ ಆಗ್ಬೇಕು ಅಂದ್ರೆ ಜನರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗಬೇಕು. ಇವತ್ತು ನಿಜವಾಗ್ಲೂ ಮಾರ್ಕೆಟ್ ಕಂಡೀಷನ್ ಆಗಿರ್ಬೋದು, ಇಕನಾಮಿಕ್ ಪರಿಸ್ಥಿತಿ ಈ ತರ ಕೊಲ್ಯಾಪ್ಸ್ ಆಗ್ಲಿಕ್ಕೆ ಕಾರಣ ಏನು? ಜನರ ಹತ್ರ ದುಡ್ಡಿಲ್ಲ. ಜನರ ಹತ್ರ ದುಡ್ಡು ಇಲ್ಲದೆ ಆಗೋದಕ್ಕೆ ಕಾರಣಗಳು ಈ ರಾಷ್ಟ್ರ ನೀತಿಗಳು ನಾವು ಏನು ಮಾಡಿದೀವಿ ಮಾಡ್ಕೊಂಡ್ ಬಂದ್ರಲ್ಲ, ಯೋಜನೆಗಳು ಕೊಟ್ರಲ್ಲ, ಆ ಯಾವ ಯೋಜನೆಗಳು ಸಹ ಮಿಡ್ಲ್ ಕ್ಲಾಸ್ ಅಂಡ್ ಪುವರ್ ಅವ್ರಗಳಿಗೆ ಒಳ್ಳೇದಾಗುವಂತ ಯಾವ ಯೋಜನೆಗಳು ನರೇಂದ್ರ ಮೋದಿ ಅವರು ತಂದಿಲ್ಲ. ಇವ್ರು ತಂದಿರುವಂತದ್ದು ಯಾರ್ದು ಒಂದೇ ಪಾಯಿಂಟ್ ಇಟ್ಕೊಂಡು ನೇರವಾಗಿ ನೋಡ್ತಾರೆ. ಅವರು ಯಾರನ್ನ? ಕಾರ್ಪೊರೇಟ್ ವಲಯಗಳನ್ನ ನೋಡ್ತಾರೆ, ದುಡ್ಡಿದ್ದವ್ರ ಬಗ್ಗೆ ಮಾತ್ರ ನೋಡ್ತಾರೆ. ಅದನ್ನ ಬಿಟ್ಟು ಕೆಳಗಡೆ ಬರಬೇಕು. ಓಕೆ, ಖಂಡಿತ. ನಾಗರಾಜ್ ಸರ್, JDS ನವರು ಹೇಗ್ ನೋಡ್ತಾ ಇದ್ದಾರೆ? ಮೋದಿ ಅವರು ರಾಜ್ಯಕ್ಕೆ ಬಂದ್ರು, ಇವತ್ತು ಭಾಷಣ ಮಾಡಿದ್ರು, ಬಹಳಷ್ಟು ಕಾರ್ಯಕರ್ತರು ಸೇರಿದ್ರು, JDS ಹೇಗ್ ನೋಡ್ತಾ ಇದೆ? ಸರ್, ಈಗ ನೀವೇ ಹೇಳಿದ್ರಿ, ಅವರು ಕರ್ನಾಟಕ ಬಂದು ಮೋಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ವಿಧಾನಸಭೆ ಚುನಾವಣೆಗಳು ಸಹ ಅತಿ ಹೆಚ್ಚು ಬಹಿರಂಗ ಸಭೆಗಳನ್ನ ಮಾಡಿ, ಸಾಕಷ್ಟು ಪ್ರಚಾರಗಳು ಮಾಡಿ, ಅಪಸ್ವರಗಳು ಹೇಳಿದ ಮೇಲೆ ಕೊನೆಗೆ ಲಾಸ್ಟ್ಗೆ ಅವ್ರು 104. ಅವಾಗ ನಾವು ಕಾಂಗ್ರೆಸ್ನವರು ಬೇರೆ ಬೇರೆಯಾಗಿ ನಿಂತಿದ್ವಿ. ಇದೇ ಸಾದ ರೀತಿ ನಾವು ಅವಾಗ ಒಟ್ಟಾಗಿ ನಿಂತಿದ್ರೆ ಬಿಜೆಪಿನವರು 70-80ಕ್ಕೂ ನಿಲ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅದಿದ್ದಾಗೆ ಅದನ್ನ ನೋಡ್ಕೊಂಡೇ ಮೋದಿ ಅವರು ಅಷ್ಟೊಂದು ಹೇಳಿದ್ರು. ಮತ್ತೆ ಇವಾಗ ಬಾರಿ ಸಣ್ಣದಾಗಿ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದಂಗೆ ಆಯಾ ಸಂದರ್ಭಕ್ಕೆ ಮಾತಾಡ್ತಾರೆ. ಇದೇ ಅಂಬರೀಶ್ ಅವರವರನ್ನ ಸತ್ತಂತ ಕೊನೆ ಪಾರ್ಲಿಮೆಂಟ್ ನೊಳಗೆ ಅವ್ರಿಗೆಲ್ಲರಿಗೂ ಯಾರ್ಯಾರು ಸತ್ತಿರೋ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿದಾಗ ಅಂಬರೀಶ್ ಅವ್ರ ಹೆಸರು ಹೇಳೇ ಇಲ್ಲ. 2 ದಿವಸ ಆದ್ಮೇಲೆ, ಅದು 3ನೇ ಸಾರಿ ನಮ್ಮ ದೇವೇಗೌಡರು ನಿಂತು ಗಲಾಟೆ ಮಾಡಿ ಆದ್ಮೇಲೆ ಅವ್ರ ಹೆಸರನ್ನ ಪಾರ್ಲಿಮೆಂಟ್ ನೊಳಗೆ ಹೇಳಿದಂತದ್ದು. ಮಹಾಜನ್ ಕೂಡ ಅದನ್ನು ಒತ್ತಿ ಹೇಳದಂತದ್ದು. ಯಾರು ಜ್ಞಾಪಿಸ್ಕೊ, ಇವತ್ತು ಕರ್ನಾಟಕದ ಅಂಬರೀಶ್ ಬಗ್ಗೆ ಇವತ್ತು ಕನಿಕರ ತೋರಿಸ್ತಿರಲ್ಲ, ಅವತ್ತು ಪಾರ್ಲಿಮೆಂಟ್ ನೊಳಗಿದ್ದಂತ ಸಂದರ್ಭದಲ್ಲಿ ನೀವು ಏನ್ ಅವತ್ತು ಮರ್ತೋಗಿದ್ರ, ಇವತ್ತು ಚುನಾವಣೆ ಗಿಮಿಕ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಈ ಒಂದು ಅರ್ಥದಿಂದನೇ ಎಲ್ಲರಿಗೂ ಗೊತ್ತಿದೆ. ಅಂಬರೀಶ್ ಅವ್ರ ಬಗ್ಗೆ ಇವರು ಶ್ರದ್ಧಾಂಜಲಿ ಸಭೆಗೆ ಪಾರ್ಲಿಮೆಂಟ್ ನೊಳಗೆ ಹೊರಡೆ ತಗೊಂಡಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ. ಅದಾದ್ಮೇಲೆ ಸಹ ತಗೊಳ್ಳಿ ಸರ್, ಅವರು ಇರ್ತಕ್ಕಂಥದ್ದು ಏನ್ ಹೇಳ್ಕೊಂಡ್ಬಂದ್ರು, ನಮ್ಮ ಇದು ಹೇಳ್ದಂಗೆ ಒಂದು ಗಾಂಭೀರ್ಯತೆವಾದ ಪ್ರಧಾನಮಂತ್ರಿಗಳು ಅಂತ ಬಂದ್ರೆ ಇಂಟರ್ನ್ಯಾಷನಲ್ ಏನಾಗಿದೆ ಇವತ್ತು ದೊಡ್ಡ ಪಾಶ್ಚಿಮಾತ್ಯ ದೇಶಗಳನ್ನ ಸುತ್ಕೊಂಡ್ ಬಂದ್ರಲ್ಲ, ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಪರಿಸ್ಥಿತಿ, ಅಲ್ಲಿನ ಎಕನಾಮಿ ಏನಿದೆ, ಅಲ್ಲಿನ ಒಂದು ಕಾನೂನು ಸುವ್ಯವಸ್ಥೆಗಳು ಅದ್ಯಾವುದು ಮಾತಾಡಲ್ಲ. ಏನೋ ಒಂದು ಸಣ್ಣದಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದನ್ನ ಅಂಬರೀಶ್ ಯಾರು ಜೈ ಅಂತಾರೋ ಅದು ಆ ಸಬ್ಜೆಕ್ಟ್. ಚಿತ್ರದುರ್ಗದೊಳಗು ನೋಡಿ, ಇವತ್ತು ಅಲ್ಲಿ ಮಾತಾಡ್ತಾ ಭ್ರಷ್ಟಾಚಾರ ಮತ್ತೊಂದು ಎಲ್ಲವನ್ನೂ ಮಾತಾಡ್ತಾ ಇರ್ತಾರೆ. ಹಂಗಾರೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಇವತ್ತು ಬಿಜೆಪಿನವರು ಯಾರು ಭ್ರಷ್ಟಾಚಾರ ಇಲ್ವಾ? ಯಾರು ಜೈಲ್ಗೆ ಹೋಗಿರ್ಲಿಲ್ವಾ? ಯಾರು ಸಹ ಲೂಟಿ ಹೊಡೆದಿರ್ಲಿಲ್ವಾ? ಎಲ್ಲಾ
ಗೊತ್ತಿದ್ದು ಸಹ ನಾನು ಚೌಕಿದಾರು ಭ್ರಷ್ಟಾಚಾರ ಅಂತ ಕಟ್ಟ ಸುಬ್ರಹ್ಮಣ್ಯನ್ ನಾಡುನಿಂದ ಹಿಡಿದು ಈ ನಮ್ಮ ಯಡಿಯೂರಪ್ಪನಿಂದ ಹಿಡಿದು ಎಷ್ಟು ಜನ ಲೈನ್ ಲಿಸ್ಟ್ ಕೊಡಕ್ ಹೋದ್ರೆ ಅದು ತಿರ್ಗಾ ಮತ್ತೆ ರಿಪೀಟ್ ಆಗುತ್ತೆ. ಅವರೆಲ್ಲರೂ ಸಹ ಇವತ್ತು ಭ್ರಷ್ಟಾಚಾರದಿಂದ ಇವತ್ತು ಮಿಷನ್ ಇಟ್ಕೊಂಡಂತವರು ಈಶ್ವರಪ್ಪನವ್ರು ದುಡ್ಡು ಎಣ್ಸಕ್ಕೆ. ಇಂಥವ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಬೇರೆಯವರೆಗೂ ಉಪದೇಶ ಮಾಡ್ತಿರಲ್ಲ, ನಿಮ್ಮ ತಲೆ ಕೆಳಗಡೆ ನಡೆಯತಕ್ಕಂತ ಭ್ರಷ್ಟಾಚಾರ ನಿಮಗೆ ಕಾಣಲ್ವಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸುಮಲತಾ ಅವ್ರ ಬಗ್ಗೆ ಬಹಳಷ್ಟು ಕನಿಕರವಾಗಿ ಏನೋ ಇವತ್ತು ಹೇಳಿದಾರೆ. ಅವತ್ತು ಎಲ್ಲರಿಗೂ ಗೊತ್ತಿದೆ, ಮಂಡ್ಯ ಜನತೆಗೆ ಗೊತ್ತಿದೆ ಪಾರ್ಲಿಮೆಂಟ್ ನಲ್ಲಿ ಏನ್ ಇವರು ನಾಟಕ ಮಾಡಿದ್ರು ಅಂತ. ಅದನ್ನ ಮೋದಿ ಅವರದು ಅವ್ರು ಏನು ಅಚ್ಚಾದೀನಗಳು ಕೊಟ್ಟರು ಯಾವುದು ಸಹ ಅಚ್ಚಾದೀನಗಳು ಬಂದಿಲ್ಲ. ಅವ್ರು ಏನ್ ನೋಟ್ ರದ್ದತಿ ಮಾಡಿದ್ರು ಅವತ್ತೇನೆ ಅವ್ರ ಕೆಲಸ ಮುಗೀತು. ಯಾವುದೇ ರೀತಿಯಾದಂತಹ ಜನಗಳಿಗೆ ಸಹ ಒಳ್ಳೇದಾಗಿಲ್ಲ ಅಂತಕ್ಕಂಥದ್ದು ಎಲ್ಲೂ ಇವತ್ತು 99% ಎಲ್ಲರೂ ಸಹ ಬ್ಯಾಂಕ್ ಬಂತು ದುಡ್ಡು. ಇದುವರೆಗೂ ಲೆಕ್ಕ ಕೊಟ್ಟ ಇಷ್ಟು ಬಂದೈತೆ ನಮ್ದು ಕೋಟಾ ನೋಟ್ ತಗೊಂಡ್ಬಿಡ್ತೀವಿ ಅಂತ ಹೇಳಿ. ಅದಾದ್ಮೇಲೆ ಏನ್ ಹೇಳಿದ್ರು, ದುಡ್ಡೆಲ್ಲ ಕಡಿಮೆ ಆಗೋಗ್ಬಿಟ್ಟೆ, ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಗೆ ದುಡ್ಡು ಹೋಗ್ತಾ ಇದೆ, ಅದೆಲ್ಲ ಒಂದು ನಿಂತು ಬಿಟ್ಟ ಅಂದ್ರೆ ಬಹಳಷ್ಟು ಸಾಮರಸ್ಯತೆ ಬಂದ್ಬಿಡುತ್ತೆ, ಇದು ಬಂತೆ ಅಂದ್ರು. ಅದೆಲ್ಲ ಆದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ ವಿನಃ ಇವತ್ತು ಎಲ್ಲಾರ ಹತ್ರ ಸಹ ಹೊಸ ನೋಟುಗಳು, ಇವತ್ತು ಕೋಟಾ ನೋಟುಗಳು ಬಂದಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಜಮ್ಮು ಕಾಶ್ಮೀರದ ಗಲಭೆ ಏನಾದ್ರು ನಿಲ್ತಾ? ಅದನ್ನ ನೀವು ಬೇರೆ ಯಾವುದೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ನಾಟಕ ಮಾಡಕ್ ಹೋದ್ರೆ ಹೊರತು ಈ ಭಾರತ ದೇಶವನ್ನ ಯಾವ ರೀತಿಗೆ ಹೋಗ್ಬೇಕಾಗಿತ್ತೋ, ಇವತ್ತು ನಿರುದ್ಯೋಗ ಸಮಸ್ಯೆಗಳಾಗ್ಲಿ ಅಥವಾ ಕಾರ್ಮಿಕರು, ಇವತ್ತು ಬಾರಿ ಹೇಳ್ತಾ ಇದ್ರು, ಇವತ್ತು ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ, ರೈತರಿಗೆಲ್ಲ ಸಾವಿರಾರು ಸೌಲಭ್ಯಗಳು ಕೊಡ್ತೀವಿ, ಪಿಂಚಣಿ ಕೊಡ್ತೀವಿ ಅಂತ. ಹಂಗಾರೆ 5 ವರ್ಷ ನಿಮ್ಗೆ ರೈತರು ಕಾಣಲಿಲ್ವಾ, ಕಾರ್ಮಿಕರು ಕಾಣಲಿಲ್ವಾ, ಕೃಷಿ ಕಾರ್ಮಿಕರು ಕಾಣಲಿಲ್ವಾ? ಇದ್ಯಾವುದು ಕಾಣಿದ್ರೆ ಚುನಾವಣೆಗೋಸ್ಕರ ಬಂದಿರತಕ್ಕಂತ ಗಿಮಿಕ್. ಅದನ್ನ ಬಿಟ್ಟು ಈಗಾಗಲೇ ಕರ್ನಾಟಕ ಸಮ್ಮಿಶ್ರ ಸರ್ಕಾರ ಈಗಾಗಲೇ ಸಹ ನಾವು 46,000 ಕೋಟಿನ ಈಗಾಗಲೇ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 15,40,000 ಜನ ರೈತರಿಗೆ ಇವತ್ತೇನಾದ್ರೂ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ನಮ್ಗೆ ಹೇಳಿಲ್ಲ ಅಂದ್ರೆ ಇನ್ನು 25 ಲಕ್ಷಕ್ಕೆ ಇವತ್ತು ಎಲ್ಲರಿಗೂ ಸಾಲವನ್ನು ಸೇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ನಮ್ಗೆ ನೀವು ಮಾತ್ರ ಯಾರಿಗೂ ಸಹ ದುಡ್ಡು ರಿಲೀಸ್ ಮಾಡಬೇಡಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದ ವಾಜಪೇಯಿ ಅವರಿಗೆ ದುಡ್ಡು ರಿಲೀಸ್ ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಅದು ಮಾಡಿದ್ರು ಸಹ ಇವತ್ತು 2,000 ರೂಪಾಯಿ ಬಂದಿರ್ತಕ್ಕಂಥ ಒಂದು 15 ಜನಕ್ಕೆ ಬಿಟ್ರೆ ಇದುವರೆಗೂ ಯಾರಿಗೂ ಬಂದಿಲ್ಲ. ಅವ್ರ ಅಂಕಿಅಂಶ ಬೇಕಾದ್ರೆ ಬಿಜೆಪಿನವ್ರು ಕೊಡ್ಲಿ, ಲಿಸ್ಟ್ ಕೊಟ್ಟಿದ್ದಾರೆ. 8 ಲಕ್ಷ ಜನಗಳ ಲಿಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ ಮೋದಿ ಅವರು ಇದಕ್ಕೆ. ಆದ್ರೆ ಇದುವರೆಗೂ ಬಂದಿರ್ತಕ್ಕ 15 ಜನ 3 ಜನ 4 ಜನಕ್ಕೆ 900 ರೂಪಾಯಿ, ಒಂದೊಬ್ಬರಿಗೆ 600 ರೂಪಾಯಿ ಬಂದತಕ್ಕಂಥದ್ದೇ. ಅದೇ ಇವತ್ತು ಏನ್ ಮೋದಿ ಅವರು ಮಾಡಿದರೆ ಜನಗಳಿಗೆಲ್ಲ ಗೊತ್ತಿದೆ. ಇವರು ಚುನಾವಣೆಯ ಗಿಮಿಕ್ಕು. ಮತ್ತೊಂದ್ಸಾರಿ ಅವಕಾಶ ಕೊಟ್ರೆ ಭಾರತ ದೇಶಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಅದರೊಳಗೂ ಸಹ ಸಂವಿಧಾನವನ್ನೇ ಬದಲಾವಣೆ ಮಾಡಿದ್ರು. ನೋಡಿದ್ರೆ ಇವತ್ತು ಇಷ್ಟು ದಿವಸ ಯಾಕೆ ಮಾಡ್ಲಿಲ್ಲ? ಇವತ್ತು ಜಮ್ಮು 370 ಇದನ್ನೆಲ್ಲ ಯಾಕೆ ಇದು ಮಾಡ್ಲಿಲ್ಲ? ರಾಮ ಮಂದಿರ ಹೇಳಿದ್ರು 5 ವರ್ಷದಿಂದ ಯಾಕೆ ರಾಮ ಮಂದಿರ? ಎಲ್ಲ ವಿಷಯಗಳು ಜೀವಂತವಾಗಿ ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ಗಿಮಿಕ್ ಪಡಿತಕ್ಕಂಥದ್ದು. ಇವತ್ತು ಏಕರೂಪ ಕಾನೂನು ತರ್ತೀವಿ ಅಂತ ಇಷ್ಟು ದಿವಸ ಯಾಕೆ ತರಲಿಲ್ಲ ನೀವು? 5 ವರ್ಷದಿಂದ ಏನೋ ಮಾಡಿದ್ರೆ ನಾಟಕ ಆಡಿದ್ದಾರೆ ಅಂತ ಹೇಳಿ ಮಾತ್ರ. ಖಂಡಿತ ಮಾತಾಡ್ಸ್ಕೊಂಡು. ಅಶೋಕ್ ಸರ್, ಇವತ್ತಿನ ಮೋದಿಯವರ ಭಾಷಣವನ್ನ ನೋಡಿದ್ರೆ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಬೇಸಿಕಲಿ ನಾನು ಈ 3 ಜನ ಪಾರ್ಟಿಯರ್ಸ್ದು ಪದಗಳನ್ನ ಅನಲೈಸ್ ಮಾಡ್ಕೊಂತೀನಿ. ಪ್ಲೀಸ್ ಸರ್. ಏನು ಇದೆ ಅಂದ್ರೆ, ಏನ್ ಫ್ಯಾಕ್ಟ್ ಇದೆ ಗ್ರೌಂಡ್ ನಲ್ಲಿ, ಗ್ರೋತ್ ಫ್ಯಾಕ್ಟರ್ ಇಟ್ಕೊಂಡು ಯಾರು ಚುನಾವಣೆ ಗೆದ್ದಿಲ್ಲ. 1951 ಇಂದ ಹಿಡ್ಕೊಂಡು ಲೋಕಸಭಾ ಚುನಾವಣೆಗಳಾಗ್ಲಿ ಅಥವಾ ವಿಧಾನಸಭಾ ಚುನಾವಣೆಗಳಾಗ್ಲಿ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ದ ಬೆಸ್ಟ್ ಆಫ್ ದ ಸಿಎಂಸ್ ದೇವರಾಜ ಅರಸು ಅವರಾಗ್ಲಿ, ರಾಮಕೃಷ್ಣ ಹೆಗಡೆ ಅವರಾಗ್ಲಿ, SM ಕೃಷ್ಣ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಯಾವುದೇ ಪಕ್ಷದವರಾಗ್ಲಿ ಯಾರ್ಯಾರು ಗ್ರೋತ್ಗೆ ಡೆವಲಪ್ಮೆಂಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಯಾರು ಚುನಾವಣೆ ಗೆದ್ದಿಲ್ಲ. ಒಂದು. ಎರಡನೇದು, ಶೀಲಾ ದೀಕ್ಷಿತ್ ಅಂತ ಒಂದು ವ್ಯಕ್ತಿ ಡೆಲ್ಲಿನಲ್ಲಿ 3 ಚುನಾವಣೆ ಗೆದ್ಮೇಲೆ 4ನೇ ಚುನಾವಣೆಗೆ ಆಂಟಿ ಇನ್ಕಂಬೆನ್ಸಿನಲ್ಲಿ ನೆಲ ಕಚ್ಚಿಬಿಡ್ತಾರೆ. ಕರುಣಾನಿಧಿ ಜಯಲಲಿತಾ ಮತ್ತು AIDMK ಕಂಪೇರ್ ಮಾಡಿದಾಗ ಡೆವಲಪ್ಮೆಂಟಲ್ ವರ್ಕ್ಸ್ ಅಲ್ಲಿ ಅವರು ಮುಂಚೂಣಿನಲ್ಲಿ ಇರ್ತಾರೆ. ಪ್ರತಿ ಅವರು ಸರ್ಕಾರ ಬಂದಾಗ್ಲೂ ಸಹ ಡೆವಲಪ್ಮೆಂಟ್ ವರ್ಕ್ಸ್ ಜಾಸ್ತಿ ಆಗುತ್ತೆ ಜಯಲಲಿತಾ ಅವ್ರಿಗಿಂತ. ಆದ್ರೂ ಜಯಲಲಿತಾ ಅವರು ಪ್ರತಿ ಸತಿ ಗೆದ್ದು ಬರ್ತಿದ್ರು, ಚೇಂಜ್ ಆಗ್ತಿತ್ತು. ಜಯಲಲಿತಾ ಅವ್ರದ್ದು AIDMK 2 ಸತಿ ಗೆದ್ದು ಬಂತು. ಅಂದ್ರೆ ಹೇಳಲಿಕ್ಕೆ ಹೊರಟಿರೋದೇನಂದ್ರೆ, ಚುನಾವಣೆ ಗೆಲ್ಲೋದು ಪರ್ಸೆಪ್ಷನ್ ಮೇಲೆ, ಡೆವಲಪ್ಮೆಂಟ್ ಗ್ರೋತ್ ಫ್ಯಾಕ್ಟರ್ ಮೇಲೆ ಚುನಾವಣೆ ಯಾರು ಗೆದ್ದಿಲ್ಲ, ಯಾರು ಗೆಲ್ಲಿಕ್ಕೂ ಆಗಲ್ಲ. ಯಾವ ರೀತಿ ನಾವು ಆ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತೀವಿ, ಎಲೆಕ್ಷನ್ ನಲ್ಲಿ ಯಾವ ರೀತಿ ಪರ್ಸೆಪ್ಷನ್ ಇಡ್ಸ್ಕೊಂತೀವಿ ಜನಕ್ಕೆ, ಆ ರೀತಿನಲ್ಲೇ ಚುನಾವಣೆ ಗೆಲ್ಲೋದು. ಅದು ಇಂದಿರಾ ಗಾಂಧಿ ಅವರ ಟೆಕ್ನಿಕ್, ನೆಹರು ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಆ ಟ್ರೆಂಡ್ ನ, ಅಥವಾ ವಿಶ್ಲೇಷಕರು ಯಾರೋ ಒಬ್ರು ಅದನ್ನ ಎಲ್ಲಾರು ಮಾಡ್ಕೊಂಡ್ ಬಂದಿದ್ದಾರೆ. ಮೋದಿ ಅವರದ್ದು ಹೊಸದಾದ ತಂತ್ರ ಅಲ್ಲ ಅದು, ಎಲ್ಲಾರ್ದು ಅದೇನೆ. ಆದ್ರೆ ಮೋದಿ ಅವರಿಗೆ ಮತ್ತು ಇವತ್ತಿನ ಕಾಂಗ್ರೆಸ್ನ ನಾಯಕರುಗಳಿಗೆ ಏನ್ ಡಿಫರೆನ್ಸ್ ಅಂದ್ರೆ, ಇವ್ರಿಗೆ ಕನ್ವೆ ಮಾಡ್ಲಿಕ್ಕೆ ಚೆನ್ನಾಗಿ ಬರ್ತಿದೆ. ಖಂಡಿತ ಪಾಯಿಂಟ್ ನ ಚೆನ್ನಾಗಿ ಬರುತ್ತೆ ಅಂದ್ರೆ, ಯಾವ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಯಾವ ಪಾಯಿಂಟ್ ಅಲ್ಲಿ ಎಂಡ್ ಮಾಡ್ಬೇಕು, ಅತಿ ಹೆಚ್ಚು ಬೇಡ ಅತಿ ಕಡಿಮೆನೂ ಬೇಡ ಅನ್ನೋದು ಬರುತ್ತೆ. ಕಾಂಗ್ರೆಸ್ನ
ನಾಯಕರು ಅದರ ಅಧ್ಯಕ್ಷರು ಯಾರಿದ್ದಾರೆ ಅವ್ರಿಗೆ ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಎಲ್ಲಿ ಎಂಡ್ ಮಾಡ್ತಿದ್ದೀನಿ, ಪದಗಳ ಬಳಕೆ ಏನು ಅನ್ನೋದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತೊದಲ್ತಾರೆ, ಮತ್ತೆ ಇನ್ನೇನೋ ಹೇಳಲಿಕ್ಕೆ ಹೋಗಿ ಇನ್ನೇನೋ ಹೇಳ್ತಾರೆ, ಮೇನೆ ಬೂಲ್ ಕರ್ದಿಯಾ ಅಂತಾರೆ. ಇದರಿಂದಾಗಿ ಮೋದಿ ಅವರಿಗೆ ಇವತ್ತು ಪರ್ಸೆಪ್ಷನ್ ವೈಸ್ ನೋಡೋದಾದ್ರೆ ಅಡ್ವಾಂಟೇಜ್ ಇದೆ. ಈಗ ಎರಡನೇ ವಿಚಾರ ಅಂದ್ರೆ, ಈಗ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಡಿಮಾನಿಟೈಸೇಷನ್ ಬಗ್ಗೆ ಮತ್ತು GST ಬಗ್ಗೆ ಹೇಳ್ತಾ ಇದ್ದಾರೆ. ಆಯ್ತಾ, ಅದು ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ, ಡಿಮಾನಿಟೈಸೇಷನ್ GST ಬಿಸ್ನೆಸ್ ಹಾಳಾಗೋಯ್ತು ಅಂತ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬರೋದು ಏನು, ಒಂದೇ, ಜಾಬ್ಸ್ ಇಲ್ಲ ಅಂತಲ್ಲ, ಮಾರ್ಕೆಟ್ ಅಲ್ಲಿ ತುಂಬಾ ಜಾಬ್ಸ್ ಇದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಬನ್ನಿ, ಕನ್ಸ್ಟ್ರಕ್ಷನ್ ಸೆಕ್ಟರ್ ಬನ್ನಿ, ಎಜುಕೇಶನ್ ಸೆಕ್ಟರ್ ಬನ್ನಿ, ತುಂಬಾ ಜಾಬ್ಸ್ ಇದೆ. ಸಾಫ್ಟ್ವೇರ್ ಲೇ ಆಫ್ ಆಗ್ತಿದೆ, ಬಯೋಟೆಕ್ನಾಲಜಿನಲ್ಲಿ ಜಾಬ್ಸ್ ಇದೆ. ಜನ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರಾ? ಮಾಹಿತಿ ಏನಿದೆ ಆ ಮಾಹಿತಿ, ಅಥವಾ ಎಜುಕೇಶನ್ ಸೆಕ್ಟರ್ ಬನ್ನಿ, ನಮ್ಗೆ ಜನನೇ ಇಲ್ಲ. ಎಜುಕೇಶನ್ ಸೆಕ್ಟರ್ ಜನ ಇಲ್ಲ. ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ವಿ ಆರ್ ಸಫರಿಂಗ್. ಎಲ್ಲದಕ್ಕಿಂತ ಡಿಮಾನಿಟೈಸೇಷನ್ ಮತ್ತು GST ನಲ್ಲಿ ಏನಾಗಿದೆ, ರಿಯಲ್ ಎಸ್ಟೇಟ್ ಫ್ಯಾಕ್ಟರ್ ಬಿದ್ದ ಮೇಲೆ ಯಾವಾಗ ಬ್ಲಾಕ್ ಮನಿ ಕರ್ಬಾಯ್ತು, ಆಗ ರಿಯಲ್ ಎಸ್ಟೇಟ್ ಆರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಟು 330 ಅದರ್ ಇಂಡಸ್ಟ್ರೀಸ್, ಆಕ್ಸಿಲರಿ ಇಂಡಸ್ಟ್ರೀಸ್. ದಟ್ ಈಸ್ ವೈ the pinch in the economy is definitely there. But ಅದಕ್ಕೋಸ್ಕರವಾಗಿ ಎಕಾನಮಿನೇ ಬಿದ್ದೋಗಿದೆ, ಎಕಾನಮಿ ಸ್ಲೋ ಡೌನ್ ಆಗ್ಬಿಟ್ಟಿದೆ ಅಂತ ಹೇಳೋ ವಾದ ಇದೆಯಲ್ಲ, ಅದು ಸರಿ ಇಲ್ಲ. ನನ್ನ ಮೂರನೇ ಪಾಯಿಂಟ್, ಈಗ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಕಾಂಗ್ರೆಸ್ನವ್ರ ಪ್ರಣಾಳಿಕೆಯಲ್ಲಿ ಏನಿದೆ, 72,000 ನಾವು ಪ್ರತಿ ವರ್ಷ ಪಾವರ್ಟಿ ಎಲಿವೇಶನ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಿಜೆಪಿ ಅವರ ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಒಂದು ದೊಡ್ಡ ವಿಚಾರ ಮಾತಾಡ್ತಾರೆ. ಸೊ ಅದು ಜನಗಳಿಗೆ ಬಿಟ್ಟಿದ್ದು. ಆದ್ರೆ ಸೋಷಲ್ ಸ್ಕೀಮ್ ಅನ್ನೋದೇನಿದೆ ಅದು ಇನ್ಫ್ಲೇಷನ್ ಜಾಸ್ತಿ ಮಾಡುತ್ತೆ. ಆಗ್ಲೇ ಒಂದು ಆರ್ಟಿಕಲ್ ನಾನೇ ಬರೆದು ಹಾಕಿದ್ದೀನಿ ನನ್ನ ಮುಖ್ಯ ಪುಟದಲ್ಲಿ. ಏನು ಅಂದ್ರೆ ವೆನೆನ್ಜುವೆಲಾದಲ್ಲಿ ಏನಾಗಿದೆ ಅದು ಭಾರತದಲ್ಲೂ ಆಗಬಹುದು. ಈ ಸೋಷಲ್ ಸ್ಕೀಮ್ಸ್ ನಾನು ಬಿಜೆಪಿ ಅವರು ಮಾಡ್ತಾರೆ. ಬಿಜೆಪಿ ಅವರು ಯಡಿಯೂರಪ್ಪನವ್ರ ಗವರ್ನಮೆಂಟ್ ಅಲ್ಲಿ ಬರೀ ಸೋಷಲ್ ಸ್ಕೀಮ್ ಮಾಡಿದ್ದು, ಏನ್ ಕಾಂಟ್ರಿಬ್ಯೂಷನ್ ಇನ್ನೇನ್ ಇರ್ಲಿಲ್ಲ. ಆಯ್ತಾ, ಅದೇ ರೀತಿನೇ ಸೋಷಲ್ ಸ್ಕೀಮ್ ಯಾರೇ ಮಾಡ್ಲಿ, ಅದಕ್ಕೆ ನಾವು ಯೋಚನೆ ಮಾಡತಕ್ಕಂಥವ್ರು ನಾವೆಲ್ಲ ಹೇಳೋದೇನು ಅಂದ್ರೆ, ಸೋಷಲ್ ಸ್ಕೀಮ್ಸ್ ನಿಲ್ಸ್ಬಿಡಿ. ಜನಗಳಿಗೇನು, ನಮ್ಮ ಮಕ್ಕಳು ಅದೇ ತಾನೇ ಮಾಡೋದು. ನಮ್ಮ ಮಕ್ಕಳಿಗೆ ನಾವು ದುಡ್ಡನ್ನ ಅಥವಾ ಕೊಟ್ಬಿಟ್ರೆ ಏನ್ ಮಾಡ್ತಾರೆ, ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಅದೇ ನಾವು ಅವ್ರಿಗೆ ಸ್ಕಿಲ್ ಸೆಟ್ ಹೇಳ್ಕೊಟ್ಬಿಟ್ರೆ ದುಡ್ಕೊಂಡು ತಿಂತಾರೆ. ಅದೇ ರೀತಿ ಆಗ್ಬೇಕಾಗಿದೆ ಅಷ್ಟೇ. ಖಂಡಿತವಾಗ್ಲೂ ಕೂಡ. TP ಶ್ರೀನಿವಾಸ್ ಅವರೇ, ಪ್ರಧಾನಿಯವರು ಭಾಷಣ ಮಾಡಬೇಕಾದ್ರೆ ತಾವು 5 ವರ್ಷದಲ್ಲಿ ಜನರಿಗೆ ಏನ್ ಕೊಟ್ವಿ ಅನ್ನೋದನ್ನ ಮಾತಾಡೋದಿಲ್ಲ. ಒಂದ್ ರಾಜ್ಯಕ್ಕೆ ಹೋದ್ರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರೆ, ಅಲ್ಲಿನ ಮುಖ್ಯಮಂತ್ರಿ ಬಗ್ಗೆ, ಅಲ್ಲಿ ಬಿಜೆಪಿ ಸರ್ಕಾರ ಇಲ್ದಿದ್ರೆ ಅವರ ಮುಖ್ಯಮಂತ್ರಿ ಬಗ್ಗೆ ತೇಜೋವಧೆ ಮಾಡ್ತಾರೆ, ಭಾವನಾತ್ಮಕವಾಗಿ ಮಾತಾಡ್ತಾರೆ. ಏನಿದು ಹಾಗಾದ್ರೆ ಒಬ್ಬ ಪ್ರಧಾನ ಮಂತ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡೋದನ್ನ ಬಿಟ್ಟು ಯಾಕೆ ಈ ರೀತಿ? ಅಭಿವೃದ್ಧಿ ಏನಾಗಿದೆ ಅನ್ನುವಂಥದ್ದು ಜನಗಳಿಗೆ ಗೊತ್ತಿದೆ. ಈಗ ನಮ್ಮ ಸ್ನೇಹಿತರು ಅಬ್ದುಲ್ ಅಮೀರ್ ಅವರಿಗೆ, ಸಾರಿ, ಕಾಂಗ್ರೆಸ್ಸಿನ ವಕ್ತಾರರು ಹೇಳಿದ್ರು, ಅಬ್ದುಲ್ ಮುನೀರ್ ಅವರು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡಲ್ಲ ಅಂತ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ ಅಂತಂದ್ರೆ ಏನ್ ಸರ್? ಭ್ರಷ್ಟಾಚಾರ ನಡೆದಿದೆಯಾ ಸರ್ಕಾರದಲ್ಲಿ? ಈ 5 ವರ್ಷದಲ್ಲಿ ಒಂದು ಅಸ್ತ್ರವನ್ನ ಇವ್ರು ಇಟ್ಕೊಂಡು ಹೊರಟವ್ರೆ, ಯಾವುದೋ ರಫೇಲ್. ನಡೆದಲೇ ಇರುವಂತ ಒಂದು ವೆಪನ್ ಅನ್ನ ಇಟ್ಕೊಂಡು ಹೊರಟಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅದ್ರ ಬಗ್ಗೆ ಆಲ್ರೆಡಿ ಬಂದಂತಹ ಸುಪ್ರೀಂ ಕೋರ್ಟ್ ಮೇಲೆ ರೀಪೋಸ್ಟ್ ಮಾರ್ಟಮ್ಗೆ ಇವರೊಂದು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ನಾಳೆ ಅದ್ರ ಮೇಲೆ ಜಜ್ಮೆಂಟ್ ಬರೋದಿದೆ. ನಾಳೆ ಜಜ್ಮೆಂಟ್ ಬಂದ್ಮೇಲೆ ಇನ್ಯಾವ ರಫೇಲ್ ಯಾವ್ದನ್ನ ಇಟ್ಕೊಂಡು ಹೊಡ್ತಾರೋ ನನಗ್ ಗೊತ್ತಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಇವರು ಮಾತಾಡ್ಲಿಕ್ಕೆ ಬೋಫೋರ್ಸ್ ಆಗ್ಲಿ, 2G ಆಗ್ಲಿ, ಇನ್ನೇನೋ ಎಂತದ ಕೋಲ್ ಭ್ರಷ್ಟಾಚಾರ ಆಗ್ಲಿ, ಈಗ ಸದ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಇನ್ನೊಂದು ಸೂಪರ್ ಅಧ್ಯಕ್ಷರು ಅಂತ ಏನಿದಾರಲ್ಲ, ಅವರು ಇವತ್ತೇನು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರಲ್ಲ, ಇದೆಲ್ಲ ಭ್ರಷ್ಟಾಚಾರ ಅಲ್ಲ ಅಂತ ಅವ್ರು ಹೇಳ್ತಾರ, ಒಪ್ಕೋತಾರ? ಭ್ರಷ್ಟಾಚಾರ ಅಲ್ಲ ಅಂತಾರ ಅದನ್ನೆಲ್ಲ. ಇದಿಷ್ಟು ಅವರು ಇನ್ನೊಂದಿಷ್ಟು ಬೇಕಾದಷ್ಟಿದ್ದಾವೆ. ಭ್ರಷ್ಟಾಚಾರದ ಬಗ್ಗೆ ಬಂದಾಗ ನಾವು 50-55 ವರ್ಷ 60 ವರ್ಷ ನಮ್ಮ ರಾಷ್ಟ್ರವನ್ನ ಆಳಿದಂತಹ ಒಂದು ಪಕ್ಷ ಅಂದ್ರೆ ಬಹುಶಃ ತಪ್ಪಾಗ್ತದೆ. ಒಂದು ಮನೆತನ ಅಂದ್ರೆ ತಪ್ಪಾಗಲ್ಲ ನನ್ನ ಪ್ರಕಾರ. ಆ ಮನೆತನ ಇಡೀ ರಾಷ್ಟ್ರದ ಸವಲತ್ತುಗಳನ್ನ, ಇಡೀ ರಾಷ್ಟ್ರದ ವೆಲ್ತ್ ಅನ್ನ, ಒಂದು ಏನು ನಮ್ಮ ಬ್ರಿಟಿಷರು 300 ವರ್ಷ ನಮ್ಮನ್ನ ಆಳಿದಾಗ ಏನು ಅದು ಕೊಳ್ಳೆ ಹೊಡ್ಕೊಂಡು ಹೋದ್ರಲ್ಲ, ಅದಕ್ಕಿಂತ ಹೆಚ್ಚು ಪಟ್ಟು ಸಂಪತ್ತನ್ನ, ನಮ್ಮ ರಾಷ್ಟ್ರದ ಸಂಪತ್ತನ್ನ, ರಾಷ್ಟ್ರದ ಇಂಟೆಲೆಕ್ಚುಯಾಲಿಟಿನ ಒತ್ಕೊಂಡು ಹೋದ್ರಲ್ಲ, ಇದು ಭ್ರಷ್ಟಾಚಾರ ಅಲ್ವಾ? ಇವತ್ತು ನಿಮಗೆ ಇವತ್ತಿನ ದಿವಸ ನನಗೆ, ನಿಮಗೆ, ಎಲ್ರಿಗೂ, ಇಲ್ಲಿ ಕುಂತ ಎಲ್ರಿಗೂ, ಸಾಮಾನ್ಯ ಜನರಿಗೆ 2GB ಒಂದು ದಿವಸಕ್ಕೆ ಸಾಕಾಗುವಂತಷ್ಟು ಬರೀ 250-300 ರೂಪಾಯಿಗೆ ಒಂದು ತಿಂಗಳಿಗೆ ನಿಮ್ಗೆ ಏನು ಡಾಟಾ ಸಿಗ್ತಾ ಇದೆ. ಎಲ್ಲಿಂದ ಸಿಗ್ತಾ ಇದೆ? ಇದನ್ನ ಯಾಕೆ 10 ವರ್ಷದಿಂದ 10 ವರ್ಷ ನಾವು 5 ವರ್ಷ ಪ್ಲಸ್ 5 ವರ್ಷ ಏನು 1 and 2 UP ಅಂತ ಹೇಳ್ತಾರಲ್ಲ, ಅವಾಗ ಯಾಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ? ಇದು
ಒಂದನೇದು. ಎರಡನೇದು, ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂತಂದಾಗ ನೀವ್ ಯಾಕೆ ಅದ್ರ ಜೊತೆ ಇನ್ಯಾರು ನಮ್ಮ ಅಪೋನೆಂಟ್ಸ್ ಜೊತೆ ಅಥವಾ ಯಾರು ಭಯೋತ್ಪಾದಕರ ಜೊತೆ ರಾಜಿ ಮಾಡ್ಕೊಳ್ತಾ ಇದ್ರಿ? ಈ ವಿಚಾರ ರಾಷ್ಟ್ರದ ವಿಚಾರ ಅಲ್ವಾ? ಇದನ್ನ ಈ 5 ವರ್ಷದಲ್ಲಿ ಮಟ್ಟ ಹಾಕಿದ್ದಲ್ವಾ? ನೀವ್ ಹೇಳ್ತೀರಾ ಡಿಮಾನಿಟೈಸೇಷನ್ ಅಂತ. ಡಿಮಾನಿಟೈಸೇಷನ್ ಇಂದಾಗಿ ಸಾಮಾನ್ಯ ಜನರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ. ತೊಂದರೆ ಆಗಿರುವಂತದ್ದು ಕಳ್ಳ ಗಂಟು ಮಾಡಿ ಇಟ್ಕೊಂಡಿದ್ರಲ್ಲ ಅವರಿಗೆ ಖಂಡಿತವಾಗಿ ತೊಂದರೆ ಆಗಿದೆ. ಅವ್ಯವಹಾರಗಳನ್ನ ನಡೆಸ್ತಾ ಇದ್ರಲ್ಲ ಅವರಿಗೆ ಖಂಡಿತವಾಗಿ ತೊಂದರೆ ಆಗಿದೆ. ಡಿಮಾನಿಟೈಸೇಷನ್ ಇಂದ ರಿಯಲ್ ಎಸ್ಟೇಟ್ ಬಿದ್ದೋಯ್ತು ಅಂತ ಹೇಳ್ತಾರೆ. ಹಣ ಎಷ್ಟು ಬಂದಿದೆ ಅಂತಾರೆ ಸರ್. ಕಪ್ಪು ಹಣ ಎಷ್ಟು ಬಂದಿದೆ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಕಪ್ಪು ಹಣ ಇಟ್ಕೊಂಡಿದ್ದಂತವ್ರು ಎಷ್ಟು ತಗೊಂಡೋಗಿ ಅವರ ಅಕೌಂಟಿಗೆ ಕಟ್ಟಿದ್ರು. ಬ್ಲಾಕ್ ನೋಟ್ಸ್, ಫ್ಯಾಕ್ ನೋಟ್ಸ್ ವೈಟ್ ಮಾಡಿದ್ರು ಅಂತ ಹೇಳಿ ಅದನ್ನ ಫ್ಯಾಕ್ ನೋಟ್ಸ್ ಅನ್ನ ಅವರು ರೂಮ್ಗಳಲ್ಲಿ, ಬೀರುಗಳಲ್ಲಿ, ಕಬೋರ್ಡ್ಗಳಲ್ಲಿ ತುಂಬಿಟ್ಕೊಂಡಿದ್ದಲ್ಲ, ರೂಮ್ಗಳಲ್ಲಿ ತುಂಬಿಟ್ಕೊಂಡಿದ್ರಲ್ಲ, ಅವ್ರು ಅದನ್ನ ವಾಪಸ್ ಕಟ್ಟಿದ್ದಿದ್ರೆ ಸಿಕ್ಕಿ ಬೀಳ್ತಿದ್ರು. ಸಿಕ್ಕಿ ಬೀಳ್ತೀವಿ ಅನ್ನೋ ಒಂದೇ ಕಾರಣದಿಂದಾಗಿ ಆ ರೂಮ್ಗಳಲ್ಲಿ ಹಾಗೆ ಇಟ್ಕೊಂಡ್ರು. ಹುಚ್ಚರಾದ್ರು, ಬೇಕಾದಷ್ಟು ಜನ ಹುಚ್ಚರಾಗಿದ್ದಾರೆ. ಇವತ್ತು ಅರೆ ಹುಚ್ಚರು ಡಿಮಾನಿಟೈಸೇಷನ್ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಡಾಟಾ ಏನ್ ಬಂದಿದೆ ಸರ್? ಕೊನೆಗೆ ಎಷ್ಟು ಹಣ ಬಂದಿದೆ, ಎಷ್ಟು ಬಂದಿದೆ ಅಂತ ಹೇಳಿ? ಅವಶ್ಯಕತೆ ಇದೆ. ಒಂದು ನಿಮಿಷ. ಡಿಮಾನಿಟೈಸೇಷನ್ ಇಂದ ನಮ್ಮ ಸ್ನೇಹಿತರು ಅಶೋಕ್ ಅವರು ಹೇಳಿದ್ರು ರಿಯಲ್ ಎಸ್ಟೇಟ್ ನಲ್ಲಿ ಬೆಲೆ ಬಿದ್ದೋಗಿದೆ ಅಂತ. ಸರ್, ಬೆಲೆ ಬಿದ್ದೋಗಿದ್ರ ಪರಿಣಾಮ ಏನಾಯ್ತು ಸರ್? ನಿಮಗೆ 30-40 ಸೈಟ್ ಅನ್ನ ಒಬ್ಬ ಸಾಮಾನ್ಯ ಜನ ತಗೊಳ್ಬೇಕು ಅಂತ ಹೊರಟಾಗ ಅವನಿಗೆ 25 ಲಕ್ಷ 30 ಲಕ್ಷ ಅವತ್ತಿನ ರೇಟ್ ಇತ್ತು. ಆ ಬೆಲೆ ಬಿದ್ದದ್ರಿಂದಾಗಿ ಸಾಮಾನ್ಯ ಜನಕ್ಕೆ ಉಪಯೋಗ ಆಗ್ಲಿಲ್ವಾ ಸರ್? ಆ 25 ಲಕ್ಷಕ್ಕೆ ಸಿಗ್ತಾ ಇದ್ದಂತ ಒಂದ್ ಸೈಟ್ 15 ಲಕ್ಷಕ್ಕೆ ಸಿಗ್ತದೆ ಅಂತ ಅನ್ನೋದಾದ್ರೆ, ಅಪಾರ್ಟ್ಮೆಂಟ್ ನಲ್ಲಿ 70 ಲಕ್ಷಕ್ಕೆ ಸಿಗ್ತಾ ಇದ್ದಂತ ಒಂದು ಫ್ಲಾಟ್, ಒಂದು ಮನೆ ನಿಮಗೆ 35-40 ಲಕ್ಷಕ್ಕೆ ಸಿಗ್ತದೆ ಅಂತ ಅನ್ನೋದಾದ್ರೆ ಖಂಡಿತವಾಗಿ ಸಾಮಾನ್ಯ ಜನಕ್ಕೆ ಉಪಯೋಗ ಆಗ್ಲಿಲ್ವಾ ಸರ್? ಅದನ್ನು ಯಾಕೆ ನೀವು ದೂಷಿಸ್ತೀರಾ? ಆಮೇಲೆ ಎಂಪ್ಲಾಯ್ಮೆಂಟ್ ಗೆ ಬಂದಾಗ ನಿಮಗೆ ಎಂಪ್ಲಾಯ್ಮೆಂಟ್ ಲೆಕ್ಕ ಸಿಕ್ಕೋದಿಲ್ಲಿ. EPF ಎಷ್ಟು ಅಕೌಂಟ್ಗಳು ಓಪನ್ ಆಗಿದ್ದಾವೆ? ಸರ್ಕಾರಿ ನೌಕರಿ ಮಾತ್ರ ನೌಕರಿ ಅಲ್ಲ, ಎಂಪ್ಲಾಯ್ಮೆಂಟ್ ಅಲ್ಲ. ನಾನು ಒಂದು ಬಿಸಿನೆಸ್ ಅನ್ನ ನಡೆಸ್ತೀನಿ, ನಾನು ಬಿಸಿನೆಸ್ ನಡೆಸುವಾಗ ನಾನೊಂದು 12 ಜನಕ್ಕೆ ಕೆಲಸ ಇರಬಹುದು ಸರ್. ಪಕೋಡ ಮಾರೋರ್ಗೆ ಯಾಕೆ ಅವಮಾನ ಮಾಡ್ತೀರಾ? ಸುಳ್ಳು ಹೇಳ್ತಾ ಇದ್ರೆ ಹೆಂಗ್ ಕೇಳ್ಕೊಂಡಿರೋದು? ಹೇಳ್ತಾ ಇದ್ವಿ 2000 ಪ್ರಧಾನಿ ನಾನು ಈ ಡಿಮಾನಿಟೈಸೇಷನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇದೆ. ಏನು ಅಂದ್ರೆ, ಈಗ ಡಿಮಾನಿಟೈಸೇಷನ್ ಆದಂತ ಸಂದರ್ಭದಲ್ಲಿ 2016 ನವೆಂಬರ್ ಅಲ್ಲಿ ಏನಾಯ್ತು, 2017 ನಲ್ಲಿ ಮ್ಯಾಕ್ಸಿಮಮ್ ಹೂಡಿಕೆದಾರರು ಯಾರಿದ್ರು ಇಡೀ ಭಾರತದಲ್ಲಿ ಅನ್ನೋದನ್ನ ಗಮನಿಸಬೇಕು. ಬ್ಯಾಂಕಿನ ಎಂಪ್ಲಾಯೀಸ್ ಇದ್ರು, ಇನ್ವೆಸ್ಟ್ಮೆಂಟ್ ಮಾಡಿದ್ದು. ನೀವು ರೆಕಾರ್ಡ್ ತೆಗೆದು ನೋಡ್ಕೊಳ್ಳಿ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ವೆದರ್ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಿದವರು ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ಡಿಮಾನಿಟೈಸೇಷನ್ ನಂತರ ಪೀರಿಯಡ್ ಅಲ್ಲಿ ಅಂದ್ರೆ ಒಂದ್ 4 ತಿಂಗಳು ಬಿಟ್ಬಿಡಿ, ಫೆಬ್ರವರಿಯಿಂದ 2017 ಫೆಬ್ರವರಿಯಿಂದ ಇಟ್ಕೊಂಡು 2018 ವರ್ಗು ಅವ್ರು ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಏನು ಅಂದ್ರೆ ಬ್ಯಾಂಕಿನ ಎಂಪ್ಲಾಯೀಸ್. ನೋಡಿ, ಐಡಿಯಾ ಆಫ್ ಡಿಮಾನಿಟೈಸೇಷನ್ ಈಸ್ ನಾಟ್ ನ್ಯೂ ಟು ಇಂಡಿಯಾ ಆರ್ ನಾಟ್ ನ್ಯೂ ಟು ದ ವರ್ಲ್ಡ್. ಇಟ್ ಈಸ್ ಎ ಫ್ಯಾಕ್ಟ್ ದಟ್ ಎವ್ರಿ ಟೈಮ್ ಯಾವ್ದಾದ್ರು ಕಪ್ಪು ಹಣ ಜಾಸ್ತಿ ಆಗಿದ್ದಾಗ ಡಿಮಾನಿಟೈಸೇಷನ್ ಮಾಡೋದು ಸರ್ಕಾರಗಳ ಅದು ಅವರ ಒಂದು ನಿರ್ಧಾರಕ್ಕೆ ಬಿಟ್ಟಿದ್ದು. ಎಪಿ ಗವರ್ನಮೆಂಟ್ ಅವರು ಡಿಮಾನಿಟೈಸೇಷನ್ ಮಾಡ್ತಾರೆ. ಅನೇಕ ಸರ್ಕಾರಗಳಲ್ಲಿ ವೆದರ್ ಇನ್ ಗಲ್ಫ್ ಅಲ್ಲಿ, ಅಮೆರಿಕದಲ್ಲಿ ಮತ್ತು ಯುರೋಪ್ ನಲ್ಲಿ ಕಂಟ್ರೀಸ್ ನಲ್ಲಿ ಎಲ್ಲಾ ಕಡೆ ಡಿಮಾನಿಟೈಸೇಷನ್ ಆಗಿದೆ. ನ್ಯೂಜಿಲೆಂಡ್ ಅಲ್ಲೂ ಅನೇಕ ಬಾರಿ ಆಗಿದೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಕರಪ್ಷನ್ ಅನ್ನೋದು ಯಾವ ರೀತಿ ಹೋಗಿದೆ ಅಂದ್ರೆ, ಇವತ್ತು ವೋಟ್ ಹಾಕ್ಲಿಕ್ಕೂ ದುಡ್ಡು ತಗೊಂತಾರೆ ಜನ. ಆಮೇಲೆ ಬ್ಯಾಂಕಿನ ಎಂಪ್ಲಾಯೀಸ್ ಎಷ್ಟು ಕರಪ್ಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ನಾವು ಹೋಗ್ಬಿಟ್ಟು ನೋಡಪ್ಪ ನಂಗೆ 3 ಲಕ್ಷ ಲೋನ್ ಬೇಕು ಅಂತ ಹೇಳಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅವ್ರು ಏನ್ ಮಾಡ್ತಾರೆ, ನನ್ನ ಹತ್ರ ಏಜೆಂಟ್ ಇದಾನೆ ಅಂತ, DSC ಅಂತ ಒಂದು ಕಾನ್ಸೆಪ್ಟ್, ರೆಗ್ಯುಲರೈಸ್ಡ್ ಕರಪ್ಷನ್ ಮಾಡಂತದ್ದು. ಅವನ ಹತ್ರ 3.5% ತಗೊಂತಾನ ಅವನು. ಅವನಿಗೆ ಆಮೇಲೆ 3.5% ಅಲ್ಲಿ ಇವತ್ತು CAಗಳು, ಚಾರ್ಟೆಡ್ ಅಕೌಂಟೆಂಟ್ಸ್, ಇಟ್ಸ್ ಎ ವೆರಿ ಕ್ಲಿಯರ್ ಇಂಡಿಕೇಶನ್. CS ಆರ್ ನಾಟ್ ಸಪೋಸ್ ಟು ಬಿ ಹ್ಯಾವಿಂಗ್ ಎ DSCs. CS ಆರ್ ಹ್ಯಾವಿಂಗ್ DSCs. ಇಟ್ಸ್ ಎ ಕ್ರೈಮ್ ಅಕಾರ್ಡಿಂಗ್ ಟು CA ಆಕ್ಟ್. ಸೊ ಅಂದ್ರೆ ಏನಾಗಿದೆ, corruption has boiled down to that extent that any formula which is announced on the night
ವಿಲ್ ಡೆಫಿನೆಟ್ಲಿ ನಾಟ್ ವರ್ಕ್ ಇನ್ ಇಂಡಿಯಾ. ಏನಾದ್ರು ಕೆಳಗಡೆಯಿಂದ ಸರಿ ಮಾಡ್ಕೊಂಡ್ ಬರ್ಬೇಕಾಗಿದೆ ನಮ್ಮ ಖಂಡಿತ ಸರ್, ಖಂಡಿತ. ಅಬ್ದುಲ್ ಮುನೀರ್ ಅವರೇ, ಮಾತಾಡ್ತೀನಿ ನಿಮ್ಮನ್ನು ಕೂಡ ಸರ್, ನಿಮ್ಮನ್ನು ಕೂಡ ಮಾತಾಡ್ತೀನಿ. ಚಿಕ್ಕದೊಂದು ಬ್ರೇಕ್ ತಗೊಳ್ತೀನಿ. ಖಂಡಿತವಾಗ್ಲೂ ಕೂಡ ಚರ್ಚೆ ಮಾಡೋದು ಬಹಳಷ್ಟು ಇದೆ. ಇವತ್ತು ಸುಮಲತಾ ಅವ್ರ ವಿಚಾರವಾಗಿ ಕೂಡ ಬಹಳಷ್ಟು ಚರ್ಚೆ ಮಾಡೋದಿದೆ. ಹಾಗೆ ಇವತ್ತು ನೇರವಾಗಿ ಅಬ್ದುಲ್ ಮುನೀರ್ ಅವರೇ, ಸದ್ಯಕ್ಕೆ ಇವತ್ತು ಸುಮಲತಾ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ರು. ಪ್ರಧಾನಿ ಮೋದಿ ಮಾತಾಡುವಂತ ಸಂದರ್ಭದಲ್ಲಿ ಅವರನ್ನ ಗೆಲ್ಲಿಸುವಂತ ವಾಗ್ದಾನವನ್ನ ಮಾಡಿದ್ರು. ಅಂದ್ರೆ ಕಾಂಗ್ರೆಸ್ ಕೈ ಚೆಲ್ಲಿದೆ, ಬಿಜೆಪಿ ಕೈ ಹಿಡಿದಿದೆ ಅನ್ನೋದು. ಪ್ಲೀಸ್ ನೋಡಿ, ಮಂಡ್ಯದಲ್ಲಿ ನಿಮ್ಗೆ ಬಿಜೆಪಿ ಅವರಿಗೆ ಅಲ್ಲಿ ಅಸ್ತಿತ್ವನೇ ಇಲ್ಲ. ಅಲ್ಲಿ ನೀವು ಮೋದಿ ಅವರಲ್ಲ, ಯಾರು ಬಂದು ಏನೇ ಮಾತಾದ್ರು ಮಂಡ್ಯದಲ್ಲಿ ಬಿಜೆಪಿ ಅವರಿಗೆ ಇಲ್ಲಿ ತನಕ ಜಾಗವನ್ನ ಕೊಟ್ಟಿಲ್ಲ ಅಲ್ಲಿನ ಜನರು. ಇನ್ನೊಂದು ಮೋದಿ ಅವರು ಮರ್ತು ಬಿಟ್ಟಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ 1.5 ಲಕ್ಷ ಡಾಕ್ಟರ್ ಸಿದ್ದರಾಮಯ್ಯ ಓಟ್ ತೆಗೆದುಕೊಂಡು ಕಡಿಮೆ ಮಾರ್ಜಿನ್ ಅಲ್ಲಿ ಇರುವಂತ ಮತದಾರರು ಎಷ್ಟು, ಅವ್ರು ತಗೊಂಡಿರೋ ಓಟ್ ಎಷ್ಟು ಗೊತ್ತಿಲ್ಲ. ನೀವು ಅಲ್ಲಿನ ಇತಿಹಾಸವನ್ನ ನೋಡೋಕೆ ಅರ್ಥ ಆಗುತ್ತೆ. ಇನ್ನೊಂದು ಮೋದಿ ಅವರು ಮರ್ತು ಬಿಟ್ಟಿದ್ದಾರೆ ಅಂಬರೀಷ್ ಅವ್ರ ಬಗ್ಗೆ ಇರೋ ಅಭಿಮಾನ. ಆದ್ರೆ ಅಂಬರೀಷ್ ರವರು ಅವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಸಹ ಬಿಜೆಪಿಯ ಸಿದ್ಧಾಂತವನ್ನ ನಂಬದವ್ರು ಅಲ್ವೇ ಅಲ್ಲ. ಬಿಜೆಪಿಯನ್ನ ಕಡಾಖಂಡಿತವಾಗಿ ಎದುರಿಸ್ಕೊಂಡೇ ಬಂದಂತವ್ರು. ಎಷ್ಟೋ ಬಾರಿ ಬಿಜೆಪಿ ಅವರು ಪ್ರಯತ್ನ ಪಟ್ಟರು ಅವ್ರನ್ನ ಬಿಜೆಪಿಗೆ ತಗೊಳಕ್ಕೆ. ಯಾವತ್ತೂ ಅಂಬರೀಷ್ ರವರು ಅದನ್ನು ಒಪ್ಕೊಂಡಿಲ್ಲ. ಬಿಜೆಪಿಯ ಜೊತೆ ಅವ್ರು ಯಾವತ್ತೂ ನಿಂತಿಲ್ಲ. ಆದ್ರಿಂದ ಮಂಡ್ಯ ಜನತೆಗೆ, ಈಗ ಮೈಸೂರಿನ ಜನತೆಗೆ ಆ ಮೋದಿಜಿಯವರು ಏನ್ ಮಾತಾಡಕ್ ಹೋಗ್ತಾ ಇದಾರೆ, ಏನ್ ಅದನ್ನ ಹೇಳಿ ಇಂಪ್ರೆಸ್ ಮಾಡಕ್ ಹೋಗ್ತಾ ಇದಾರೆ, ಜನರಿಗೆ ಅರ್ಥ ಓಲೈಸುವಂತ ಪ್ರಯತ್ನ ಮಾಡ್ತಾ ಇದಾರೆ. ಮತ್ ಮಂಡ್ಯ ಜನತೆ, ಮಂಡ್ಯದ ಆ ರಾಜಕೀಯ ಅದು ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರಲ್ಲ, ಖಂಡಿತವಾಗಿ ಪ್ರಬುದ್ಧರಿದ್ದಾರೆ. ಮಂಡ್ಯವನ್ನ ಇವತ್ತಿನ ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಮಾಡಕ್ಕೆ ಯಾರಿಂದ ಸಾಧ್ಯ? ಮಂಡ್ಯ ಎಷ್ಟು ಪರ್ಸೆಂಟೇಜ್, ಬಹುತೇಕ ಪರ್ಸೆಂಟೇಜ್ ರೈತರನ್ನೇ ಒಳಗೊಂಡಂತಹ ಪ್ರದೇಶ. ಆ ಪ್ರದೇಶಕ್ಕೆ ಈ ಸಮ್ಮಿಶ್ರ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ? ಮುಂದೆ ಅಲ್ಲಿ ಸಹ ನಿಖಿಲ್ ರವರು ಗೆದ್ದು ಬಂದ್ರೆ ಮುಂದಿನ ದಿನಗಳಲ್ಲಿಯೂ ಸಹ ಆ ಮಂಡ್ಯವನ್ನ ಅಭಿವೃದ್ಧಿ ಮುಖವಾಗಿ ಹೇಗೆ ಕೊಂಡೊಯ್ಯಬಹುದು ಅನ್ನುವಂಥದ್ದು ಮಂಡ್ಯದ ಜನರಿಗೆ ಬಿಟ್ಟಿದ್ದು. ಅಲ್ಲಿ ಎಮೋಷನಲ್ ಪ್ಲೇ ಅಷ್ಟೇನು ಆಗಲ್ಲ ಅನ್ನೋದು ನಮ್ಮ ಭಾವನೆ. ಖಂಡಿತ. ನಾಗರಾಜ್ ಅವರೇ, ಇವತ್ತು ಸುಮಲತಾ ಅವರನ್ನ ಪ್ರಧಾನಿ ಮೋದಿ ಅವರು ಗೆಲ್ಲುವಂತ ವಾಗ್ದಾನ ಕೊಟ್ಟಿರೋದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ಬಾರಿ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹೇಳಿದೆ, MLA ಎಲೆಕ್ಷನ್ ಬಂದಾಗ ಒಂದ್ ಕಡೆ ಸರಿ ಕುಮಾರಸ್ವಾಮಿ ಅನ್ನೋರ್ನೆಲ್ಲ JDS ನ ಬಾರಿ ಟೀಕೆ ಮಾಡಿ ಅವರು ಬಿ ಟೀಮು ಎ ಟೀಮು ಅಂತೇಳಿ ಡಿವೈಡ್ ಮಾಡೋದು. ಈಗ ಅದೇ ಉತ್ತರ, ಅದೇ ಸಬ್ಜೆಕ್ಟ್ ಅವ್ರ ಹಾಗೆ ಜನಗಳನ್ನ ಗಿಮಿಕ್. ಈಗ ನೋಡಿ, ಅಲ್ಲಿ JDS ನವ್ರನಿಂದ ಅವ್ರಿಗೆ ನಂಬಿಕೆ ಇರ್ಲಿಲ್ಲ, ಆದ್ರಿಂದ ರಾಹುಲ್ ಗಾಂಧಿ ಇಲ್ಲಿ ಕರ್ನಾಟಕದಾಗ ನಿಂತಿಲ್ಲ ಅಂತ ಅಂದ್ರೆ ನಮ್ಮಲ್ಲೇ ಡಿವೈಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ಲಾಸ್ಟ್ ಟೈಮ್ UP ನೊಳಗೆ ಅದೇ ಮಾಡಿದ್ದು. ಏನು ಹೊತ್ತು ಅಲ್ಲಿ ಏನು ಮುಲಾಯಂ ಸಿಂಗ್ ಯಾದವ್ ಮತ್ತೆ ಮಾಯಾವತಿ ಅವರನ್ನ ಡಿವೈಡ್ ಮಾಡಿ 16 ಜನಗಳನ್ನ ಅಲ್ಲಿ ನಿಲ್ಸಿ ಹೋದ್ ಸಾರಿ ತಗೊಂಡ್ರು. ಈ ಸಾರಿ ಆಗಲ್ಲ. ಅದೇ ರೀತಿ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ, ನಾವು ಲಾಸ್ಟ್ ಟೈಮ್ ಹೇಳಿದೆ MLA ಎಲೆಕ್ಷನ್ ಈಗ ನಮ್ಮನ್ನೊಂದ್ ಕಡೆ ಮೇಲೆ ಕುಂಡ್ರಿಸ್ತರು. ಓ ದೇವೇಗೌಡರಂತವ್ರು ಇಲ್ಲ, ದೇವೇಗೌಡ ಅಜ್ಜಿ ಹಾಗೆ ಹೀಗೆ ಅಂತ. ಇಲ್ಲಿ ಈ ಕಡೆ ಬಂದಾಗ ಒಂಥರ ನಾಟಕ. ಇವಾಗ ನೋಡಿ ಬಂದ ಅದೇ ನಾಟಕ ತಂದಿಟ್ರಲ್ಲಿ. ನೀವೇನಾದ್ರೂ ನಿಮ್ಗೂ JDSಗೂ ನಂಬಿಕೆ ಇಲ್ಲ ಅಂತ. JDSಗೂ ನಮ್ಗೆ ನಂಬಿಕೆ ಇದೆ. ಈಗಾಗಲೇ ತೀರ್ಮಾನ ಮಾಡಿದರೆ ಎಲ್ಲರೂ ಕೂಡ. ಈಗ ಅಮರಾವತಿ ಚಂದ್ರಶೇಖರ್ ಅವರೆಲ್ಲ ಇವರು ಅಂಬರೀಷ್ ಜೊತೆ ಹೋಗಿದ್ದು, ಅವರೆಲ್ಲರೂ ಕೆಲಸ ಮಾಡ್ತಾರೆ. ನಾಳೆಯಿಂದ ಇವತ್ತು ರಾಹುಲ್ ಗಾಂಧಿನೂ ಅಲ್ಲಿಗೆ ಬರ್ತಾ ಇದ್ದಾರೆ. ಇವನು ಸಿದ್ದರಾಮಯ್ಯನವರು, ದೇವೇಗೌಡರು ಎಲ್ಲರೂ ಒಟ್ಟಾಗಿ ಹೋಗ್ತಾರೆ. ಅದರಿಂದ ನಾವು ಆ ವಿಷಯದೊಳಗೆ ಬಂದಾಗ ಅವ್ರು ಏನ್ ಮಾತಾಡಿದ್ರು ಕೂಡ ಈಗಾಗಲೇ 8,500 ಕೋಟಿವರೆಗೂ ಪ್ಯಾಕೇಜ್ ಕೊಡ್ತೀನಿ ಅಂತಕ್ಕಂಥ ಇವತ್ತೇ ಎಲೆಕ್ಷನ್ ಮೇಲೆ, ಎಲೆಕ್ಷನ್ ಮುಂಚೆನೆ ಅದು ತೀರ್ಮಾನ ಆಗಿದೆ. ಅಲ್ಲಿ ಶುಗರ್ ಫ್ಯಾಕ್ಟರಿ ಮುಚ್ಚೋಗಿರ್ತಕ್ಕಂಥದ್ದು, ಆ ಫ್ಯಾಕ್ಟರಿನ ರೀಓಪನ್ ಮಾಡ್ತಕ್ಕಂಥದ್ದು, ಮತ್ತೆ ಹಲವಾರು ರೈತರಿಗೆ ಅವ್ರ ಸೌಹೃದಯ ಭಾವನೆ ಏನಿದೆ ಇವತ್ತು ಸಹ ರೈತರ ಬಗ್ಗೆ ಇವತ್ತು ನಿಮಗೆ ಹಿಂದೆ ನಾನು ಅದೇನೋ ಮಾಡ್ಕೊಟ್ಬಿಟ್ರು ಅಂತಲ್ಲ, ಇವತ್ತು ಹಲವಾರು ಜನ ರೈತರು ನದಿಗೆ ಬಸ್ ಬಿದ್ದಂತ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತು ಮಾನವೀಯತೆ. ಇವತ್ತು ಚುನಾವಣೆ ಅಷ್ಟು ಬಿಸಿ ಇದ್ರು ಕೂಡ ಯಾವುದೋ ಒಂದು ಮಗುವಲ್ಲಿ ಪಾಪ ಅನಾರೋಗ್ಯದಿಂದ ಪೀಡಿತ ಕೂಡಲೇ ಹೋಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮನುಷ್ಯತ್ವ ಇದೆ. ಆ ರೈತರಿಗೆ, ಕಾರ್ಮಿಕರಿಗೆ, ಅಲ್ಲಿರ್ತಕ್ಕಂಥ ಮನುಷ್ಯತ್ವಕ್ಕೆ ಕುಮಾರಸ್ವಾಮಿ ಅವರ ಬಗ್ಗೆ, ದೇವೇಗೌಡರ ಬಗ್ಗೆ ಸಾಕಷ್ಟು ಅಭಿಮಾನ ಇದೆ. ಇವತ್ತು ಅಲ್ಲಿರ್ತಕ್ಕಂಥ 8 ಜನ ಶಾಸಕರು ಸಹ JDS ನವರೇ. ಮತ್ತೆ ಕಾಂಗ್ರೆಸ್ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ನಾವು ಹೋದ್ ಸಾರಿಯಿಂದ ಹೇಳ್ತಾ ಇದ್ವಿ. ಅದು ಯಾಕಂದ್ರೆ ಕಳೆದ ಸಾರಿ ನಾವು ಚುನಾವಣೆಗೆ 10 ತಿಂಗಳ ಮುಂಚೆ ನಾವು ಚುನಾವಣೆಗೆ ಎಗೇನಿಸ್ಟ್ ಆಗಿದ್ವಿ. ಈಗ ಒಂದೇ ಸರಿ ಸೊರೋಗ್ಬೇಕಂದ್ರೆ ಸೊರೋಗುತ್ತೆ. ಅದಾದ್ರೂ ಸಂದರ್ಭದಲ್ಲೂ ಕೂಡ ಇವರು ಎತ್ಕಟ್ಟತಕ್ಕಂತ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅದೇನು ಇವತ್ತು ನಾಳೆ ಇವತ್ತು ಇಂಪ್ರೆಷನ್ ಮಾಡಿ ಅದರಿಂದ ಅಂಬರೀಷ್ ಅವರಿಗೆ ಏನು ಇವರು, ನಾನು ಮತ್ತೆ ಹೇಳ್ತೀನಿ, ಯಾಕಂದ್ರೆ ಪಾರ್ಲಿಮೆಂಟ್ ಅವ್ರು ತೀವ್ರದ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ಆಗಿದ್ದರು. ಇವತ್ತು ಇದ್ದಕ್ಕಿದ್ದಂಗೆ ಅಂಬರೀಷ್ ಅವರು ಜ್ಞಾಪಕ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಇವರು ಚುನಾವಣೆಗೆ ಗಿಮಿಕ್ ಮಾಡ್ತಕ್ಕಂಥವ್ರು ಒಳ್ಳೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಬರೀ ಹೇಳ್ಬೇಕು. ಅದು ವೆಯ್ಟ್ ಇಲ್ಲ. ಆಮೇಲೆ ನೋಟ್
ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಸಾಮಾನ್ಯ MLA ಅಲ್ಲ, MP ಅಲ್ಲ, ಅವರು ಕಾರ್ಪೊರೇಟರ್ ಅಲ್ಲ. ದೇಶದ ಪ್ರಧಾನಿ ಬಂದು ಒಂದು ಭಾಷಣ ಮಾಡಬೇಕಾದ್ರೆ ಯಾವ ವಿಷಯಗಳಿಗೆ ಒತ್ತು ಇರಬೇಕಾಗುತ್ತೆ, ಒಂದು ತೂಕದ ಮಾತಾಡಬೇಕು. ಮಾತಾಡೋದೇ ಇಲ್ಲ. ಅವರು ಕೂಡ ಡಿವೈಡ್ ರೂಲ್ ಮಾಡುವಂತದ್ದು, ಎಲ್ಲಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಕ್ಕಾಗತ್ತೆ ಅದನ್ನ ಪ್ಲೇ ಮಾಡುವಂತದ್ದು, ಇದನ್ನ ಜನರು ನೋಡ್ಬಿಟ್ಟಿದ್ದಾರೆ. ತುಂಬಾ ಹಿಂದೆ ನಮ್ಮೂರು 5-10 ವರ್ಷ ಹಿಂದ್ಗಡೆ ಲಿಟ್ರಸಿ ಪರ್ಸೆಂಟೇಜ್ ಕಡಿಮೆ ಇದ್ದಿದ್ದು. ಈಗ ಜನರು ಮೊಬೈಲ್ ಬಂದ ಮೇಲೆ ಇವ್ರು ಆಡಿಯೋ ಮಾತು ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳೋ ಜನ ಬೆಳೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋದಿ ಈ ಆಟ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಹೇಳಿದ್ದೇನೆ. ಏನು ಅಂದ್ರೆ ಈಗ ಮಂಡ್ಯದಲ್ಲಿ ಇರತಕ್ಕಂತ ವೋಟರ್ ಸಂಖ್ಯೆ ಏನು 16,69,000 ಚಿಲ್ಲರೆ ಆಯ್ತಾ. ವೋಟಿಂಗ್ ಆಗೋ ಪರ್ಸೆಂಟೇಜ್ ಏನು ಯೂಶಲಿ 55 to 60% ವರೆಗೂ ವೋಟಿಂಗ್ ಆಗುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ 8 ಇಂದ 9 ಲಕ್ಷ ಜನ ವೋಟ್ ಹಾಕ್ತಾರೆ. ಅದರಲ್ಲಿ ಯೂಶಲಿ ಟ್ರೆಂಡ್ ಏನು ಅಂದ್ರೆ ಕಾಂಗ್ರೆಸ್ ನ ವೋಟ್ಸ್ ಬಂದು 2.5 lakhs, JDS ನ ವೋಟ್ ಬಂದು 3.5 lakhs, ಬಿಜೆಪಿಯ ವೋಟ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ 60,000. ಇನ್ನ ಮಿಕ್ಕಿದ್ದೆಲ್ಲಾನು ಸೇರಿಸಿ 1 ಲಕ್ಷ. ಆದ್ರೆ ಅರ್ಥ ಏನು ಅಂದ್ರೆ ಅಂಬರೀಶ್ ಅವರು ಪರವಾಗಿ JDS ನವರು ಮತ್ತು ಕಾಂಗ್ರೆಸ್ ನವರು ವೋಟ್ಸ್ ಎಲ್ಲಾ ಸೇರಿಸಿದ್ರೆ 3 ಲಕ್ಷ. ಅಂದ್ರೆ ಟೋಟಲ್ ಆಗಿ 8 ಲಕ್ಷ ಅಪ್ರಾಕ್ಸಿಮೇಟ್ ಆಗಿ ನಮ್ಮ ಮಂಡ್ಯದಲ್ಲಿ ಆಗತಕ್ಕಂತ ವೋಟ್. ಇನ್ನ ಪರ್ಸೆಪ್ಷನ್ಗೆ ಮತ್ತು ಪರ್ಸೆಪ್ಷನಲ್ ವ್ಯಾಲ್ಯೂಡೇಷನ್ಗೆ ಬಿಟ್ಟತಕ್ಕಂತಹ ವೋಟ್ ಏನ್ ಬಂದು 1-1.5 ಲಕ್ಷ ಜನ. ಅಂದ್ರೆ ಅರ್ಥ ಏನು ಅಂತಂದ್ರೆ ಅಂಬರೀಶ್ ಅವರ ವರ್ಚಸ್ಸು ವರ್ಕ್ ಆದ್ರೆ ಸುಮಲತಾ ಅವ್ರಿಗೆ ಅಡ್ವಾಂಟೇಜ್. ಆಮೇಲೆ ಎಲ್ಲದಕ್ಕಿಂತ ಈಗ ವಾಚ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನೀವು ಯಾವುದೇ ಸುದ್ದಿವಾಹಿನಿ ನೋಡಿ, 23 ಸುದ್ದಿವಾಹಿನಿನೂ ಸಹ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನ ಸುದ್ದಿವಾಹಿನಿಗಳು ನೋಡಿ, ಪರ್ಸೆಪ್ಷನ್ ಹೇಗ್ ಡೆವಲಪ್ ಆಗ್ತಿದೆ ಅಂದ್ರೆ ಮಂಡ್ಯ ಒಂದು ಅತ್ಯಂತ ಇಂಪಾರ್ಟೆಂಟ್ ಕಣ ಅನ್ನೋ ತರ ಆಗಿದೆ. ಇಲ್ಲಿವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಆಗ್ಲಿ, ಗುಲ್ಬರ್ಗ ಆಗ್ಲಿ, ಬೀದರ್ ಆಗ್ಲಿ, ಚಿಕ್ಕೋಡಿ ಕ್ಯಾಂಡಿಡೇಟ್ ಬಗ್ಗೆ ಆಗ್ಲಿ ಎಲ್ಲರೂ ಸಹ ಹೋಗ್ತಾರೆ, ಒಂದು ಇಂಟರ್ವ್ಯೂ ಮಾಡ್ಕೊಂತಾರೆ, ಬರ್ತಾರೆ ಅಷ್ಟೇ. ಆದ್ರೆ ಮಂಡ್ಯ ಬಗ್ಗೆ ಪ್ರತಿನಿತ್ಯ ಒಂದು ನ್ಯೂಸ್. ಅಂದ್ರೆ ಏನಂದ್ರೆ ಪರ್ಸೆಪ್ಷನ್ ಯಾವ ರೀತಿ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಿಖಿಲ್ ಅವ್ರಿಗೆ ಕಷ್ಟ ಆಗ್ತಿರ್ತಕ್ಕಂತ ಸಂದರ್ಭ ಒದಗ್ತಾ ಇದೆ. ಅಲ್ಲಿ ಇನ್ನೊಂದು ನಮ್ಮ JDS ವಕ್ತಾರರು ಹೇಳ್ತಿದ್ದಾಗೆ ನಾನು ಅದಕ್ಕೆ ಹೇಳ್ತೇನೆ. ಈಗ ನಿನ್ನೆ ನೋಡಿ ಕಾರವಾರದಲ್ಲಿ ಆನಂದ್ ಆಸ್ಪಟೇಕರ್ ಬಗ್ಗೆ ಅವರ ಒಂದು ಕಾಂಗ್ರೆಸ್ ನ ಟ್ರೆಡಿಷನಲ್ ಯಾರು ಫೈಟ್ ಇತ್ತು ಅವ್ರು ಹೇಳಿದಾರೆ ನಾವು ಕಡಾಖಂಡಿತವಾಗ್ಲೂ ಹಾಸ್ಪಿಟಲ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ. ಹಾಗೆ ನೆನ್ನೆ ಚಲುವರಾಯ ಸ್ವಾಮಿ ಅವರು, ಬಂಡೆ ಸಿದ್ದೇಗೌಡ ಅವರು, ನರೇಂದ್ರ ಸ್ವಾಮಿ ಅವರು ಇವರೆಲ್ಲ ಹೋಗಿ ಸಿದ್ದರಾಮಯ್ಯನವ್ರ ಮುಂದೆ ಮಾತಾಡಿ ನಾವು ಹೇಳಿದಾರೆ ನಾವು ಕಡಾಖಂಡಿತವಾಗ್ಲೂ JDS ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಲ್ಲ ಅಂತ. ಎರಡು. ಮುಂದೆ ಇನ್ನೊಂದು ಮುಲಾಯಂ ಸಿಂಗ್ ಅವ್ರ ಬಗ್ಗೆ SP ಬಗ್ಗೆ ಮಾತಾಡ್ತಾರೆ, SP ಬಗ್ಗೆ BSP ಬಗ್ಗೆ. ಅಂದ್ರೆ ನಾನು ಏನ್ ಹೇಳ್ತೀನಿ, SP ನಲ್ಲಿ ಏನಾಗಿದೆ ಅಂದ್ರೆ ಮುಲಾಯಂ ಸಿಂಗ್ ಅವರೇ ಡೈರೆಕ್ಟ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ SP ಕ್ಯಾಂಡಿಡೇಟ್ ಇದಾರೆ SP ವೋಟ್ ಹಾಕಿ, ಎಲ್ಲೆಲ್ಲಿ SP ಕ್ಯಾಂಡಿಡೇಟ್ ಇಲ್ಲ ಅವ್ರ ತಮ್ಮ ಒಂದು ಪಾರ್ಟಿ ಫ್ಲೋಟ್ ಮಾಡಿದ್ದಾರೆ, ನನ್ನ ತಮ್ಮನ ಪಾರ್ಟಿಗೆ ವೋಟ್ ಹಾಕಿ BSP ವೋಟ್ ಹಾಕ್ಬೇಡಿ ಅಂತ. ಹಾಗೆ ಮುಲಾಯಂ ಸಿಂಗ್ ನಂತರ ಮುಸ್ಲಿಂ ನಾಯಕರು ಆಜಂ ಖಾನ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು BSP ವೋಟ್ ಹಾಕ್ಬೇಡಿ, ಮುಸ್ಲಿಮ್ಸ್ ಇನ್ UP ಡೋಂಟ್ ವೋಟ್ ಫಾರ್ BSP, ನೀವು ವೋಟ್ ಫಾರ್ BJP ವೇರ್ BSP ಸ್ಟ್ಯಾಂಡಿಂಗ್ ಅಂತ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಎಲ್ಲಿ ನೀವು ಮೇಲ್ಗಡೆ ಕುತ್ಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ನೀವು ಅಲೈನ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭ, ಗ್ರೌಂಡ್ ಅಲ್ಲಿ ವರ್ಕ್ ಆಗಲ್ಲ. ಆ ಫ್ಯಾಕ್ಟರ್ ನಾವು ಒಂದಾಗ್ಬಿಡ್ತೀವಿ ಅಂತ ಎಷ್ಟದಿ ಹೇಳ್ಕೊಂಡ್ರು ಸಹ ಅದು ಒಂದಾಗ್ಲಿಕ್ಕೆ ಸಾವಿರಾರು ಫ್ಯಾಕ್ಟರ್ಸ್ ಇದೆ. ಇದೇ ಸುದ್ದಿವಾಹಿನಿಯಲ್ಲಿ ಹೇಳಿದ್ವಿ ಏನು ಅಂದ್ರೆ, ಅಲಯನ್ಸ್ ಬಿಟ್ವೀನ್ JDS where the ಒಕ್ಕಲಿಗ ವೋಟ್ ಬೇಸ್ ಇಸ್ ದೇರ್, ಲಿಂಗಾಯತ್ ವೋಟ್ ಬೇಸ್ ಆಫ್ ಶಿವಮೊಗ್ಗದಲ್ಲಿ ಏನಾಯ್ತು ಸರ್, ಎಷ್ಟು ಅಂತರ ರಾಘವೇಂದ್ರ ಅವರು ವಿನ್ ಆಗೋದಕ್ಕೆ? ಶಿವಮೊಗ್ಗದಲ್ಲಿ ಬೈ ಎಲೆಕ್ಷನ್ಸ್ ನಲ್ಲಿ ಬೇರೆ ವಿಚಾರ ಆಯ್ತಾ. ಆದ್ರೆ ಈಗ ಲೈಕ್ ಏನು ರೆಗ್ಯುಲರ್ ಪೋಲ್ಸ್ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಜನರಲ್ ಎಲೆಕ್ಷನ್ಸ್ ನಲ್ಲಿ ಕಡಾಖಂಡಿತವಾಗ್ಲೂ ಎಲ್ಲಾ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ JDS ಜೊತೆ ಹೊಟ್ಟೋಗಿದಾರ. ಮಧು ಬಂಗಾರಪ್ಪನವ್ರ ಬಗ್ಗೆ ಅಸಡ್ಡೆ ಇರತಕ್ಕಂತಹವ್ರು ತುಂಬಾ ಜನ ನಾಯಕರುಗಳು ಆವತ್ತು ಅವ್ರು ಯಾವ ಪಕ್ಷದಲ್ಲಿ ಇದ್ರು ಅದನ್ನೆಲ್ಲ ಬಿಟ್ಟು ಬಂದಿದ್ರು. ಇವತ್ತು ಅವ್ರ ಜೊತೆ ಹೋಗಿ ಅಲಯನ್ಸ್ ಮಾಡ್ಕೊಂಡಾಗ ವರ್ಕ್ ಆಗಲ್ಲ, ಅನೇಕ ಸತಿ ಅದು ವರ್ಕ್ ಆಗೋದಿಲ್ಲ. ಅದರಿಂದಾಗಿ ಅದೇನಾಗುತ್ತೆ, ಈ ಸತಿ ಬೈ ಎಲೆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ಟೇಟ್ ಗವರ್ನಮೆಂಟ್ ಮಿಷನರೀಸ್ ಮತ್ತು ಮೊಬೈಲೈಸ್ ಮಾಡಿದಾಗ ಅದು ಪ್ರೋ ಗವರ್ನಮೆಂಟ್ ಯಾರು ಇರ್ತಾರೆ, ಸ್ಟೇಟ್ ಗವರ್ನಮೆಂಟ್ ಇನ್ ಸ್ಪೆಸಿಫಿಕ್ ಅವ್ರಿಗೆ ವರ್ಕ್ ಆಗುತ್ತೆ. ಸೊ ಆಮೇಲೆ ಎಲ್ಲಾ ಘಟಾನುಘಟಿ ನಾಯಕರುಗಳು ಹೋಗಿ DK ಶಿವಕುಮಾರ್ ಅಂತ ಅವ್ರು ಹೋಗ್ಲಿ ಅಥವಾ CM ಅವರಾಗ್ಲಿ ಎಲ್ಲರೂ ಹೋಗಿ ಪ್ರಚಾರ ಮಾಡಿದ್ರು. ಅದರಿಂದ ಮಾರ್ಜಿನ್ ಆಫ್ BY ರಾಘವೇಂದ್ರ ಅವರು ಕಡಿಮೆ ಬಂದಿತ್ತು. ಆದ್ರೆ ಆ ರೀತಿ ಅಂತ ಅನ್ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಈಗ ಕಷ್ಟ ಆಗ್ಬಿಡುತ್ತೆ ಅಂತ ಏನಿಲ್ಲ. ಅಂದ್ರೆ ಏನ್ ಹೇಳ್ತಿದೀವಿ ಅಂದ್ರೆ, ಯಾವ್ಯಾವ ಕ್ಷೇತ್ರ 10 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಈಗಾಗಲೇ ಕ್ಲೀನ್ ಸ್ವೀಪ್ ಇದೆ, ಕಾಂಗ್ರೆಸ್ನವ್ರಿಗೆ 3 ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಇದೆ, ಅಂದ್ರೆ ಮೇಲ್ಗಡೆ ಕಾಣಿಸ್ತಾ ಇದೆ. ಇನ್ನು ಮಿಕ್ಕಿದ ಎಲ್ಲಾ ಕ್ಷೇತ್ರಗಳು ಸಹ ಡೀಪ್ ಫೈಟ್ ಇದೆ. ಅಂದ್ರೆ ಯಾರು ಬೇಕಾದ್ರೂ ಗೆಲ್ಬಹುದು, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು. ಹೌದು ಸರ್. ಶ್ರೀನಿವಾಸ್, ಮೋದಿ ಅವರು ಮಾತಾಡಿದ ಕೂಡಲೇ ಸುಮಲತಾ ಅವ್ರು ಗೆಲ್ತಾರ, ಮೋದಿ ಅವರು ಗೆಲ್ಸಿ ಅಂತ ಹೇಳಿದ ಕೂಡ ಗೆಲ್ತಾರ, ಅಲ್ಲಿ ಪರಿಸ್ಥಿತಿ ಹೇಗಿದೆ? 100ಕ್ಕೆ 100ರಷ್ಟು ಗೆಲ್ಸ್ತಾರೆ ಅಂತ, ಮೋದಿಯವರ ಮಾತಿನಿಂದಾಗಿ ಗೆಲ್ತಾರೆ ಅನ್ನುವಂಥದ್ದನ್ನ ನಾನು ಒಬ್ಬ ಬಿಜೆಪಿಯ ವಕ್ತಾರನಾಗಿ ಕೂಡ ನಾನು ಅದನ್ನ ಹೇಳಿದ್ರೆ ತಪ್ಪಾಗ್ತದೆ, ತಪ್ಪು ಹೇಳೋದು ಬೇಡ. ಆದ್ರೆ
ಆ ಗೆಲುವಿನ ಏನಿದೆಯಲ್ಲ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಮೋದಿಯವರ ಭಾಷಣ, ಮೋದಿಯವರ ಸಪೋರ್ಟ್, ಬಿಜೆಪಿಯವರ ಸಪೋರ್ಟ್ ಖಂಡಿತವಾಗಿಯೂ ಮೈಲೇಜ್ ಕೊಡ್ತದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಮತ್ತೆ ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಗಂಗಾಧರ್ ಅವರು ಏನು ಇಬ್ಬರ ಮಧ್ಯದಲ್ಲಿ ದ್ವಂದ್ವ ಕ್ರಿಯೇಟ್ ಮಾಡ್ತಾರೆ, ಹೊಡಿತಾರೆ ಅನ್ನುವಂಥದ್ದು. ಖಂಡಿತವಾಗಿ ಇಲ್ಲ ಸರ್. ನಿಮಗೆ ನಮ್ಮ ಕರ್ನಾಟಕದ ಹಿರಿಯ ನಾಯಕರಾದಂತಹ ದೇವೇಗೌಡರು ಪ್ರಧಾನಿ ಇದ್ದಾಗ ಆ ಪ್ರಧಾನಿ ಸ್ಥಾನವನ್ನ ಕಳ್ಕೊಳ್ಳಿಕ್ಕೆ ಸೋನಿಯಾ ಗಾಂಧಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ದೇವೇಗೌಡರು ಮರ್ತಿಲ್ಲ. ಒಂದು ಪಕ್ಷ ದೇವೇಗೌಡರಿಗೆ ಹೆಚ್ಚು ಶಕ್ತಿ ಬಂದ್ರೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದನ್ನ ಸೋನಿಯಾ ಗಾಂಧಿ ಅವರು ಮರ್ತಿಲ್ಲ. ಇದು ಎಲ್ಲಿ ಟಾಪ್ ಲೆವೆಲ್ ನಲ್ಲಿ, ಗ್ರೌಂಡ್ ಲೆವೆಲ್ ನಲ್ಲಿ. ಮೊನ್ನೆ ಏನು ಕಳೆದ ಸಾರಿ MLA ಎಲೆಕ್ಷನ್ ನಡೆದಾಗ ಇವರೇನ್ ಹೇಳ್ತಾ ಇದ್ರು, ಇವರ ಮಧ್ಯದಲ್ಲಿ ಕಾಂಗ್ರೆಸ್ನವರು JDS ನವರು ಮಧ್ಯದಲ್ಲಿ ತಂದಿಡ್ತಾ ಇದ್ರು ಅಂತ. ಸ್ವಾಮಿ, ನಾವು ತಂದಿಡ್ಲಿಲ್ಲ. ನಿಮ್ಮ ಸಿದ್ದರಾಮಯ್ಯನವರು ನಮ್ಮ ಪ್ರಾಣಿಗೂ ಅನ್ನುವಂಥದ್ದನ್ನ ಏನಾದ್ರೂ ಕೌಂಟ್ ಮಾಡಿದ್ದಿದ್ರೆ, ನಾನು ತಮಾಷೆಗೆ ಹೇಳ್ತೇನೆ, ಸೀರಿಯಸ್ ಆಗಿ ತಗೋಬೇಡಿ, ಅದನ್ನ ಕೌಂಟ್ ಮಾಡಿದ್ರೆ ನಮ್ಮ ಸಚಿನ್ ತೆಂಡೂಲ್ಕರ್ ಎಷ್ಟು ರನ್ಗಳನ್ನ ಹೊಡೆದಿದ್ದಾರಲ್ಲ, ಆ ರನ್ಗಳಿಗಿಂತ ಜಾಸ್ತಿ ನಮ್ಮ ಪ್ರಾಣ ಬರ್ತಾ ಇತ್ತು. ಮುಂದೆ ಕೇಳೋದಿದೆ. ನಮ್ಮ ಅಶೋಕ್ ಅವರು ಏನ್ ಹೇಳಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು. ಸರ್, ಭ್ರಷ್ಟಾಚಾರ ಕೇವಲ 5 ವರ್ಷದಲ್ಲಿ ಬೆಳೆದು ಬಂದಿಲ್ಲ ಸರ್. ಭ್ರಷ್ಟಾಚಾರದ ಸಸಿಯನ್ನ ನೆಟ್ಟು ಬೆಳೆಸಿದ್ದು 55, 60, 70 ನೀವೇ. ಖಂಡಿತ ಸರ್, ಮಾತಾಡೋಣ. ನೇರವಾಗಿ ನಾನು ಮಾತನಾಡಿಸ್ತೀನಿ ಅಬ್ದುಲ್ಲಾ ಮುನೀರ್ ಅವರನ್ನ. ನಂಗಾನಾಚ್ ಸರ್ಕಾರ ಅಂತ ಹೇಳಿದ್ರು ಸರ್, ಇದ್ರ ಅರ್ಥ ಏನಂತಲೇ ಗೊತ್ತಾಗಿಲ್ಲ. ಅದನ್ನ ಮೋದಿ ಅವರು ಹೇಳ್ಬೇಕು, ಅದನ್ನ ನಾವು ಹೇಳಿರೋದಲ್ಲ. ಅದು ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಅಂತ ಮರ್ತು ಬಿಡ್ತಾ ಇದ್ದಾರೆ. ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿ ಮಾತಾಡಬೇಕು, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡಿದಾಗ ಮಾತಾಡಬಾರ್ದು. ನಂಗನಾಚ್ ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಅವ್ರು ಕೊಡ್ಬೇಕು, ಅಥವಾ ನಮ್ಮ ಬಿಜೆಪಿಯ ವಕ್ತಾರರು ಕೊಡ್ಲಿ, ಯಡಿಯೂರಪ್ಪನವ್ರು ಕೊಡ್ಲಿ. ನಂಗನಾಚ್ ಆ ಪದ ಬಳಕೆ ಎಷ್ಟು ಸೂಕ್ತ ಅನ್ನುವಂಥದ್ದನ್ನ ಅವ್ರು ಹೇಳ್ಬೇಕು. ಅದು ಆ ಬಿಜೆಪಿ ಹೇಗೆಂದ್ರೆ, ಹೇಳ್ತಾ ಇದ್ದೆ ಸರ್, ಪ್ಲೀಸ್ ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಬಿಜೆಪಿ ಅವರಿಗೆ ಹೇಗೆ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಅಧಿಕಾರ ಬೇಕು. ಅದು ಆ ಪದ ಬಳಕೆ ಇರ್ಲಿ, ಭಾಷಣ ಆಗಿರ್ಲಿ, ಆ ಡಿವೈಡ್ ಅಂಡ್ ರೂಲ್ ಇರ್ಲಿ, ಹೇಗಾದ್ರೂ ಮಾಡಿ ಅವ್ರದ್ದೆಲ್ಲ. ನೀವು ಅವರ ಟಿಕೆಟ್ ಕೊಟ್ಟಿರುವಂತಹ ಸಿಚುವೇಶನ್, ಪಾರ್ಟಿ ಕ್ಯಾಂಡಿಡೇಟ್ ನೋಡಿ ನೀವು ಹೇಗೆ ಅವರು, ಫಾರ್ ಎಕ್ಸಾಂಪಲ್ಸ್, ಈಗ ಈ 5 ವರ್ಷಗಳಲ್ಲಿ ಕೇಳದೇ ಇರುವಂತಹ, ಹಿಂದೆ ಯಾವತ್ತೂ ಕೇಳದೇ ಇರುವಂತಹ ಒಂದು ಚಳವಳಿ, ಒಂದು ಆಂದೋಲನ ಬರ್ತಾ ಇದೆ. ಹೇಗೆ ಸಂವಿಧಾನ ಉಳಿಸಿ ಯಾಕೆ ಕೊಟ್ಕೊಂತದ್ದು? ಯಾಕೆ 5 ವರ್ಷದಲ್ಲಿ ಸಂವಿಧಾನ ಉಳಿಸೋ? ನಾವು ನಿಂತಿರೋದೇ ಸಂವಿಧಾನದ ಮೇಲೆ. ಈ ಸಂವಿಧಾನವನ್ನು ಅದು ನಮ್ಮ ದೌರ್ಭಾಗ್ಯ ಅಲ್ವಾ? ಭಾರತ ದೇಶದಲ್ಲಿ ಒಬ್ಬ ಭಾರತೀಯನಾಗಿ ಹುಟ್ಟಿ ಆದ್ಮೇಲೆ ನಾವು ಕೂತ್ಕೊಂಡು ಚಳವಳಿ ಮಾಡ್ಕೊಂಡು ಸಂವಿಧಾನ ಉಳಿಸಿ ಅನ್ನುವಂಥದ್ದು ಯಾಕೆ ಬಂತು ಅನ್ನೋದು ಮೋದಿ ಅವರು ಆಲೋಚನೆ ಮಾಡಬೇಕು. ಇದು ಯಾವ್ದು ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂತದ್ದಲ್ಲ. ಯಾವುದೇ NGO ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು, ಈ ದೇಶದ ಸಂವಿಧಾನದ ಬಗ್ಗೆ ಅಭಿಮಾನ ಇರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇರೋ, ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತವ್ರನ್ನ, ಒಂದು ವೇಳೆ ಅದು ಓಕೆ, ಮೋದಿ ಅವರು ಆ ತತ್ವ ಸಿದ್ಧಾಂತ ಅಲ್ಲ ಅಂತ ಹೇಳಿದ್ರೆ, ಆ ಸಂವಿಧಾನದ ಬಗ್ಗೆ ಮಾತಾಡಿದವ್ರನ್ನ ಇವರು ಡಿಮೋಟ್ ಮಾಡ್ಬೇಕಾಗಿತ್ತು. ಆದ್ರೆ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂತವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು. ಈಗ ಬೆಂಗಳೂರು ಸೌತ್ ಅಲ್ಲಿ ತೇಜಸ್ವಿ ಸೂರ್ಯ ಅವ್ರ ಕೊಡುಗೆ ಏನು? ಈ ಸಮಾಜಕ್ಕೆ ಅವ್ರ ಕೊಡುಗೆ ಏನು? ವೈಯಕ್ತಿಕ ಸರ್ ಅಲ್ವಾ? ಇಲ್ಲ, ಅಂತವ್ರನ್ನ ಕರ್ಕೊಂಡ್ ಬಂದು ಬರೇ ಭಾಷಣ ಮಾಡ್ತೀರಾ ನೀವು, ಬೆಂಕಿ ಭಾಷಣ ಮಾಡಿ ಜನರನ್ನ ಡಿವೈಡ್ ಮಾಡ್ತೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇನ್ಸಲ್ಟ್ ಮಾಡ್ತೀರಾ, ಮಹಿಳೆಯರಿಗೆ ಇನ್ಸಲ್ಟ್ ಮಾಡ್ತೀರಾ. ಇಂಥವ್ರನ್ನ ಕರ್ಕೊಂಡ್ ಬಂದು ನೀವು ಚುನಾವಣೆಗೆ ನಿಲ್ಸೋದಾದ್ರೆ ನೀವು ಏನ್ ಹೇಳಕ್ ಹೋಗ್ತಾ ಇದ್ದೀರಾ? ನಾನೊಂದು ಹೇಳ್ತೇನೆ ಸರ್, UP ಯೋಗಿ ಆದಿತ್ಯನಾಥ್ ಅವರು ಯೂಟ್ಯೂಬ್ ಹೋಗ್ಬಿಟ್ಟು ಅವ್ರ ಭಾಷಣಗಳನ್ನು ನೀವು ಚೆಕ್ ಮಾಡಿದ್ರೆ ಒಬ್ಬ ಭಾರತೀಯನಾಗ್ಬಿಟ್ಟು ಎಷ್ಟು ನೋವಾಗತ್ತೆ. ಅಂತವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಂತ ಒಳ್ಳೆ ಅಭ್ಯರ್ಥಿಗಳು ಇದ್ರು ಅಲ್ಲಿ, ಆದ್ರೆ ಅಂತವ್ರನ್ನ ಕರ್ಕೊಂಡ್ಬಿಟ್ಟು ನೀವು ಪ್ರಮೋಟ್ ಮಾಡ್ತೀರಾ, ಅಂತವ್ರನ್ನ ನೀವು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಬಿಂಬಿಸ್ತೀರಾ. ಅಂದ್ರೆ ಓವರ್ ಆಲ್ ಬಿಜೆಪಿ ಅವರಿಗೆ ಅಧಿಕಾರ ಬೇಕು, ಜನರ ಭಾವನೆಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋರು ಬೇಕು. ಬಟ್ ಇದು ಜಾಸ್ತಿ ದಿನ ಉಳಿಯಲ್ಲ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಏನು ಅಂದ್ರೆ, ಏನಾಗಿದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ, ತುಂಬಾ ಹೇರಳವಾಗಿ ಮಾತಾಡ್ತಾರೆ. ಏನು ಅಂದ್ರೆ, ವಿತ್ ಆಲ್ ರೆಸ್ಪೆಕ್ಟ್ಸ್ ಟು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ, ಅಮೆರಿಕದಲ್ಲಿ ಕಾನ್ಸ್ಟಿಟ್ಯೂಷನ್ 1791 ನಲ್ಲಿ ಆಗಿದ್ದು ಫಸ್ಟ್ ಟೈಮ್. ಎಷ್ಟು ಸತಿ ಅಮೆಂಡ್ ಆಯ್ತು, ಎಷ್ಟು ಸತಿ ಅವ್ರು ಟೋಟಲ್ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿದ್ರು, ಆಯ್ತಾ? ಅಂದ್ರೆ ಮೂಲ ಕಾನ್ಸ್ಟಿಟ್ಯೂಷನ್ ಅಲ್ಲ. ನಾನು ಹೇಳ್ತೀನಿ ಏನು ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಾಗಿದೆ ಅಮೆರಿಕದಲ್ಲಿ ಇಲ್ಲಿವರೆಗೂ ಬರೀ 22 ಟೈಮ್ಸ್ ಆಗಿದೆ. ಇಂಡಿಯಾದಲ್ಲಿ 106 ಟೈಮ್ಸ್ ಅಮೆಂಡ್ ಆಗಿದೆ. ಅದ್ರ ಜೊತೆಗೆ
ಕಾನ್ಸ್ಟಿಟ್ಯೂಷನ್ ನ ಮೂಲನ ಬೇಸಿಕ್ ಫಾರ್ಮುಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ವೋಟಿಂಗ್ ಪ್ಯಾಟರ್ನ್ ಆಗ್ಲಿ ಅಥವಾ ಸಿಟಿಸನ್ ರೈಟ್ಸ್ ಆಗ್ಲಿ ಅಥವಾ ಪ್ರತಿಯೊಬ್ಬರಿಗೂ ರೈಟ್ಸ್ ನ ಬಿಟ್ಟು ಮಿಕ್ಕಿದ್ದ ಎಲ್ಲಾ ರೈಟ್ಸ್ ಸಹ ಅನೇಕ ಕಂಟ್ರಿಗಳಲ್ಲಿ ಅಮೆಂಡ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಏನಕ್ಕೆ ಅಮೆಂಡ್ ಮಾಡ್ತಾರೆ ಅಂದ್ರೆ ಇವತ್ತಿನ ವಾತಾವರಣ, ಎಕನಾಮಿಕಲ್ ವಾತಾವರಣ ಮತ್ತು ಸೋಷಿಯಲ್ ವಾತಾವರಣ, ಕಲ್ಚರಲ್ ವಾತಾವರಣ ಏನಿದೆ ಅದ್ರ ಬೇಸಿಸ್ ಮೇಲೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗುತ್ತೆ. ಈಗ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಬಾರ್ದು ಅನ್ನೋ ವಾದನೂ ತಪ್ಪು. ಆಯ್ತಾ? ಅಮೆಂಡ್ 106 ಟೈಮ್ಸ್ ಆಗಿದೆ. 106 ಟೈಮ್ಸ್ ಅಮೆಂಡ್ ಆದ್ಮೇಲೆ ಕಾನ್ಸ್ಟಿಟ್ಯೂಷನ್ ನ ಮೂಲ ಏನಿದೆ, ಬೇಸಿಕ್ ಪ್ಯಾರಾಮೀಟರ್, ಅಂಬೇಡ್ಕರ್ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಸರ್ವ ಜನಾಂಗಕ್ಕೂ ಸರ್ವರಿಗೂ ಒಂದೊಂದು ವೋಟ್ ಅಂತ ಕೊಟ್ರು. ಮುಖ್ಯವಾದ ಕಾನ್ಸ್ಟಿಟ್ಯೂಷನ್. ಆಮೇಲೆ ಅಲ್ಲಿ ದಲಿತರನ್ನು ರೆಕಗ್ನೈಸ್ ಮಾಡಿದ್ರು, ಬ್ರಾಹ್ಮಣರನ್ನು ರೆಕಗ್ನೈಸ್ ಮಾಡಿದ್ರು. ಅಂದ್ರೆ ಸಮಾಜದ ಅತ್ಯಂತ ಕೆಳಗಡೆ ಇರತಕ್ಕಂತ ವ್ಯಕ್ತಿ, ಅತ್ಯಂತ ಮೇಲೆ ಇರತಕ್ಕಂತಹ ವ್ಯಕ್ತಿನೂ ಸೋಷಲಿ ರೆಕಗ್ನೈಸ್ ಮಾಡ್ತಾರೆ. ಎಕನಾಮಿಕಲಿ ಶ್ರೀಮಂತನೂ ಅಷ್ಟೇ, ಬಡವನೂ ಅಷ್ಟೇ ರೆಕಗ್ನೈಸ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ಅದನ್ನ ಬಿಟ್ಟು, ಸಿಟಿಸನ್ ರೈಟ್ಸ್ ಬಿಟ್ಟು ಮಿಕ್ಕಿದೆಲ್ಲಾನು ಸಹ ಬದಲಾವಣೆಗೆ ಸೂಕ್ತ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ಬಿಜೆಪಿ ಅವರು ಏನಾದ್ರು ಹೇಳಿ, ಕಾಂಗ್ರೆಸ್ ಅವರು ಏನಾದ್ರು, ಜೆಡಿಎಸ್ ಅವರು ಏನಾದ್ರು ಹೇಳಿ, ಜನಕ್ಕೆ ಬೇಕಾಗಿರೋದು ಏನು ಅಂದ್ರೆ ಇವತ್ತು ಅನೇಕ ವಿಚಾರ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿಚ್ ಇಸ್ ನಾಟ್ ಸ್ಟ್ರಾಂಗ್. ಮೀನಿಂಗ್ ಅಂಬೇಡ್ಕರ್ ಆಲ್ಸೋ ನ್ಯೂ ದಟ್ ವಾಸ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ಬ್ರಿಟಿಷರ್ಸ್. ಇವತ್ತು ನಮ್ಮ ಇಂಡಿಯಾದಲ್ಲಿ ಎಷ್ಟು ಪ್ರಬುದ್ಧವಾಗಿದ್ದೀವಿ ಅಂದ್ರೆ ನಾವು ವಿ ನೀಡ್ ದಟ್ the change which has to be done in certain aspects of constitution except for the primary aspects of constitution. ಖಂಡಿತ ಸರ್. ನಂಗಾನಾಚ್ ಸರ್, ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು. ನಂಗಾನಾಚ್ ಸರ್, ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಗಳು, ಕಮಿಷನ್ ಪರ್ಸೆಂಟೇಜು, ಈ ತರದ್ದನ್ನ ನಿಮಗೆ ಸಮಾಜಕ್ಕೆ ಬೇಡದಲ್ಲಿರುವಂತ, ಜನಕ್ಕೆ ಬೇಡದಲ್ಲಿರುವಂತ ಏನು ಅಂಶಗಳನ್ನ ನೀವು ಈ ಸರ್ಕಾರದ ದುರುಪಯೋಗ ಮಾಡಿಕೊಂಡು, ಇವತ್ತಿನ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ನಿಮ್ಮ ನಾಮಿನೇಷನ್ ಪೇಪರ್ ನಲ್ಲಿ ನೀವು ತಪ್ಪು ಮಾಡಿಕೊಂಡು ಇವತ್ತೊಬ್ರು ಮೊನ್ನೆ ಜಿಲ್ಲಾ ಪಂಚಾಯತ್ ಸಿಇಒ ಟ್ರಾನ್ಸ್ಫರ್ ಆಯ್ತು, ಇವತ್ತು ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಯ್ತು. ಇದಕ್ಕೆ ಈ ರೀತಿಯ ಹಲವಾರು ದುರುಪಯೋಗಗಳಿಗೆ ನಂಗಾನಾಚ್ ಅಂತ ನಾನು ನನ್ನ ಡೆಫಿನೇಷನ್ ಅಂತ ಅನ್ಕೋತೇನೆ. ಇದು ಮೊದಲನೇದು. ಎರಡನೇದು, ನಮ್ಮ ಸ್ನೇಹಿತರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅನ್ನ ಹಾಳು ಮಾಡಿಬಿಟ್ರು ಅನ್ನೋಂಥದ್ದು. ಕಾಂಗ್ರೆಸ್ನವರಿಗೆ ಖಂಡಿತವಾಗಿ ಆ ಅಧಿಕಾರ ಇಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ಲಿಕ್ಕೆ. ಯಾಕೆ ಅಂತ ಹೇಳ್ತೀನಿ. ಮೊದಲನೇದು, ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟರಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡದಲ್ಲೇ ಸೋಲಿಸಿದಂತ ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಏನೋ ನುಂಗಿ ನೀರು ಕುಡಿದು ಎಮರ್ಜೆನ್ಸಿ ತಂದಂತಹ ಕೀರ್ತಿ ಕಾಂಗ್ರೆಸ್ನವರಿಗೆ ಸಲ್ಲಬೇಕು. ಇವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಜರ್ನಲಿಸಂ ಅವತ್ತಿನ ಏನು ಪತ್ರಕರ್ತರಿದ್ರಲ್ಲ, ಲಕ್ಷಾಂತರ ಪತ್ರಕರ್ತರ, ಲಕ್ಷಾಂತರ ರಾಜಕಾರಣಿಗಳನ್ನ ಜೈಲಿಗೆ ಅಟ್ಟದಂತ ಸರ್, ನೀವು ಇವತ್ತು ಮಾತಾಡಿದ್ವಿ ರಾಮ ಮಂದಿರದ ಬಗ್ಗೆ ಮಾತಾಡಿಲ್ಲ, ನೀವು 370 ಬಗ್ಗೆ ಮಾತಾಡಿಲ್ಲ ಸರ್. ಜನರ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಪತ್ರ, ಅದರದಲ್ಲಿ ರಾಮ ಮಂದಿರದ್ದಾಗ್ಲಿ ಇದೆ. ನಮ್ ಸ್ನೇಹಿತರು ಹೇಳಿದ್ರು ರೈತರ ಇದನ್ನ ಹಾಳಾಗ್ಬಿಟ್ರು ಅಂತ. ಸರ್, ನೀವು 15 ಜನಕ್ಕೆ ದುಡ್ಡನ್ನ ಕೊಟ್ರೆ 2,000 ರೂಪಾಯಿಯನ್ನ ಅಂತಂದ್ರಿ. ಲಿಸ್ಟ್ ಕೊಟ್ಟಿಲ್ಲ. ಇವ್ರ ಜೊತೆವರೆಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇವತ್ತು ಬೆಂಗಳೂರು ನಗರಕ್ಕೆ ಹಲವಾರು ಕೆಲಸ ಮಾಡಿದ್ರಲ್ಲ, ಅವ್ರ ಶ್ರೀಮತಿವರೆಗೆ ಮಾತ್ರ ಅನುಕಂಪ ತೋರ್ಸಕ್ಕಾಗಿಲ್ಲ. ಇಲ್ಲಿ ಬಂದು ಅನುಕಂಪ ಮಾತಾಡ್ತಿಲ್ಲ.
ಮಾತಾಡ್ತೀರ ನೀವು ಅಬ್ದುಲ್ ಸರ್ ಕೊನೆಗಾಗಿ ಒಂದು ಮಾತು ಲಾಸ್ಟ್ ವರ್ಡ್ ನೋಡಿ ಅವ್ರು ಹೇಳಿದ ಮಾತು ಪೂರಕವಾಗಿ ಹೇಳ್ತಾ ಇದ್ದೀನಿ. ಈ 5 ವರ್ಷದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಒಂದು, ಇನ್ನೊಂದು ಈ ದೇಶದಲ್ಲಿ ಈ 5 ವರ್ಷದಲ್ಲಿ ಮಾಧ್ಯಮದವರು ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ನೋಡ್ಬೇಕಾಗಿದೆ, ಪ್ರಧಾನಿಯವರು 2 ಬಾರಿ ಭಾಷಣ ಮಾಡಿಯಾಗಿದೆ. ಮುಂದೇನ ಬದಲಾವಣೆ ಆಗುತ್ತೆ, ಅದು ಸುಮಲತಾ ಪರವಾಗಿ ಆಗುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಚುನಾವಣೆ ನಂತರ ಮತ್ತಾರವೇ ಉತ್ತರವನ್ನು ಕೊಡ್ತಾರೆ. ಇದು ಇವತ್ತಿನ ವಿಶೇಷ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.